we are studying about the 5 different offerings in the first 5 chapters of the book. ನಾವು ಈ ಪುಸ್ತಕದಲ್ಲಿ ಮೊದಲನೆಯ 5 ಅಧ್ಯಾಯಗಳಲ್ಲಿ ಕೊಡಲ್ಪಟ್ಟಿರುವಂತಹ 5 ಪ್ರಮುಖ ಯಜ್ಞಗಳ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಿದ್ದೇವೆ. In case there is anyone who joined for the first time, ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಇಂದು ಪ್ರಪ್ರಥಮವಾಗಿ ಅಧ್ಯಯನಕ್ಕೆ ಕೂಡಿ ಬಂದಿರುವುದಾದರೆ, chapter 1 we saw the burnt offering, which speaks about the Lord Jesus Christ offering him totally as a sweet aroma to the Lord, completely burned and made an offering to the Father. ನಾವು 1ನೇ ಅಧ್ಯಾಯದಲ್ಲಿ ಆ ಸರ್ವಾಂಗ ಹೋಮದ ಕುರಿತಾಗಿ ನಾವು ನೋಡಿಕೊಂಡೆವು. ಆ ಸರ್ವಾಂಗ ಹೋಮವು ಸಂಪೂರ್ಣವಾಗಿ ಹೇಗೆ ಅದು ಯಜ್ಞವೇದಿಯ ಮೇಲೆ ಸುಡಲ್ಪಡುತ್ತಿತ್ತೋ ಅದೇ ರೀತಿಯಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಹ ನನಗಾಗಿ ನಿಮಗಾಗಿ ನಿನ್ನ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ಸಂಪೂರ್ಣವಾಗಿ ತನ್ನನ್ನು ತಾನು ಯಜ್ಞ ಮಾಡಿಕೊಂಡನು. He was well pleasing to the Father. ಆತನು ತಂದೆಗೆ ಮೆಚ್ಚಿಕೆ ಆಗಿದ್ದನು. Chapter 2 we saw the grain offering, where there is no blood, but it is speaking about the life that Jesus Christ lived on this earth, which was pleasing to the Father. ನಾವು 2ನೇ ಅಧ್ಯಾಯದಲ್ಲಿ ಧಾನ್ಯ ಸಮರ್ಪಣೆ ಅಥವಾ ಧಾನ್ಯ ನೈವೇದ್ಯದ ಕುರಿತಾಗಿ ನಾವು ನೋಡಿಕೊಂಡೆವು. ಅದು ಅಲ್ಲಿ ರಕ್ತ ಸುರಿಸಲ್ಪಡದೆ ಇದ್ದರೂ ಸಹ ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಜೀವಿತವನ್ನ ಸೂಚಿಸುವಂತದ್ದಾಗಿದೆ. ಆತನು ಪರಿಪೂರ್ಣವಾದಂತಹ ಜೀವಿತವನ್ನ ಆತನು ಜೀವಿಸಿದನು. And that pleased the Lord. ಅದು ದೇವರಿಗೆ ಮೆಚ್ಚಿಕೆಯಾಗಿತ್ತು. Chapter 4 we saw the sin offering. 4ನೇ ಅಧ್ಯಾಯದಲ್ಲಿ ನಾವು ದೋಷ ಪರಿಹಾರಕ ಯಜ್ಞದ ಕುರಿತಾಗಿ ನಾವು ನೋಡಿಕೊಂಡೆವು. Chapter 5 we are studying about the guilt offering. 5ನೇ ಅಧ್ಯಾಯದಲ್ಲಿ ನಾವು ಪ್ರಾಯಶ್ಚಿತ್ತ ಯಜ್ಞದ ಕುರಿತಾಗಿ ನಾವು ನೋಡಿಕೊಳ್ಳುತ್ತಿದ್ದೇವೆ. Chapter 1 and 2 we see about the holiness, perfection of Jesus Christ in his life and in his death. 1-2ನೇ ಅಧ್ಯಾಯಗಳಲ್ಲಿ ನಾವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಪರಿಶುದ್ಧತೆ ಮತ್ತು ಆತನ ಪರಿಪೂರ್ಣ ಯಾವುದೇ ದೋಷವಿಲ್ಲದ ಪಾಪವಿಲ್ಲದ ಜೀವಿತದ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. Chapter 4 and 5 we see about man's sin and how terrible man's sin is. 4 ಮತ್ತು 5ನೇ ಅಧ್ಯಾಯಗಳಲ್ಲಿ ನಾವು ಮನುಷ್ಯನ ಪಾಪವು ಅದು ಎಂತಹ ಘೋರವಾದದ್ದು ಎಂಬುದರ ಕುರಿತಾಗಿ ನೋಡಿಕೊಂಡೆವು. In between, in chapter 3 we saw the peace offering. Jesus Christ made peace between a holy God and a sinful mankind. ಈ 2 ಭಾಗಗಳ ಮಧ್ಯದಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ಸಮಾಧಾನ ಯಜ್ಞದ ಕುರಿತಾಗಿ ನಾವು ನೋಡಿಕೊಂಡೆವು. ಇದು ಮನುಷ್ಯರಿಗೂ ದೇವರಿಗೂ ಮಧ್ಯದಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಮಾಧಾನ ಮಾಡಿದನು, ಸಂಧಾನಪಡಿಸಿದನು ಎಂಬುದನ್ನು ಸೂಚಿಸುತ್ತದೆ. Chapter 5 we are looking at 5 different guilt that Israelites or mankind is guilty of. 5ನೇ ಅಧ್ಯಾಯದಲ್ಲಿ ನಾವು ಇಸ್ರಾಯೇಲರು ಅಥವಾ ಇಡೀ ಮಾನವ ಕುಲ 5 ವಿಧವಾದಂತಹ ಪಾಪಗಳಿಗೆ ದೋಷಗಳಿಗೆ ಒಳಗಾಗಿದೆ ಎಂಬುದರ ಕುರಿತಾಗಿ ನಾವು ನೋಡಿಕೊಂಡಿದ್ದೇವೆ. Verse 1 we saw a person who is an unfaithful witness. He is supposed to share what he has seen or heard, but he is holding it back. He is an unfaithful witness. 5ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಏನೆಂದರೆ, ಒಬ್ಬ ವ್ಯಕ್ತಿಯು ಆತನು ಅಪನಂಬಿಗಸ್ತ ಸಾಕ್ಷಿಯಾಗಿದ್ದುಕೊಂಡು ತಾನು ಕಂಡು ಕೇಳಿದ್ದನ್ನ ಅದೇ ರೀತಿಯಾಗಿ ಸತ್ಯವಾಗಿ ಹೇಳುವುದನ್ನ ಬಿಟ್ಟು ಅದನ್ನ ಹೇಳದೆ ಇರುವ ದೋಷಕ್ಕೆ ಆತನು ಒಳಗಾಗುವುದನ್ನು ನಾವು ನೋಡುತ್ತಿದ್ದೇವೆ. And we saw that we are to be the witness for the Lord Jesus Christ. ಮತ್ತು ನಾವು ನೋಡಿಕೊಂಡೇವೇನೆಂದರೆ ನಾವು ಸಹ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕು. We saw one man who was a demonic. When he was released of the evil spirit, he wanted to go with the Lord Jesus Christ, but the people of that city told Jesus to leave. He don't want, because they are material riches were lost, so they asked Jesus to leave. But Jesus told this one man to stay back, and he became a witness in that city. So next time when Jesus came through there, the whole city was ready to accept him because of one man's witness. ನಾವು ಒಬ್ಬ ದೆವ್ವದ ದಂಡಿನಿಂದ ಹಿಡಿಯಲ್ಪಟ್ಟಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿಕೊಂಡೆವು. ಆತನಿಗೆ ದೆವ್ವ ಬಿಡಿಸಲ್ಪಟ್ಟಾಗ ಆತನು ಯೇಸುವಿನೊಟ್ಟಿಗೆ ಬರುತ್ತೇನೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಇಲ್ಲ, ನೀನು ಹಿಂತಿರುಗಿ ನಿನ್ನ ಮನೆಗೂ ನಿನ್ನ ಊರಿಗೂ ಹೋಗಿ
ದೇವರು ನಿನಗೆ ಮಾಡಿದ ಉಪಕಾರಗಳನ್ನು ತಿಳಿಸು ಎಂಬುದಾಗಿ ಹೇಳುವುದನ್ನು ನಾವು ಕೇಳುತ್ತೇವೆ. ಮತ್ತು ಆ ಊರಿನ ಜನರು ಬಂದು ಯೇಸು ಕ್ರಿಸ್ತನನ್ನ ತಮ್ಮನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ಕೇಳಿಕೊಂಡರು. ಯಾಕಂದರೆ ಅವರಿಗಾಗಿದ್ದಂತಹ ಲೌಕಿಕವಾದಂತಹ ಹಾನಿಗಾಗಿ, ನಷ್ಟಕ್ಕಾಗಿ ಅವರು ಬಿಟ್ಟು ಹೋಗಬೇಕೆಂಬುದಾಗಿ ಕೇಳಿಕೊಂಡರು. ನಾವು ನೋಡುವಾಗ ಅದೇ ರೀತಿಯಲ್ಲಿ ಯೇಸುಸ್ವಾಮಿ ಆ ಊರನ್ನ ಬಿಟ್ಟು ಹೋದರು ಮತ್ತು ಆ ದೆವ್ವ ಹಿಡಿದು ಸ್ವಸ್ಥನಾದಂತಹ ವ್ಯಕ್ತಿಯು ಸಹ ಹಿಂತಿರುಗಿ ಹೋದನು. ಮತ್ತೆ ಯೇಸುಸ್ವಾಮಿ ಆ ಗೆನೆಜರೇತ್ ಸೀಮೆಗೆ ಬರುವಾಗ ಆ ಇಡೀ ಊರಿನ ಜನರೇ ಆ ಮನುಷ್ಯನ ಸಾಕ್ಷಿಯನ್ನ ಕೇಳಿ ಯೇಸು ಕ್ರಿಸ್ತನನ್ನ ಸಂಧಿಸಲು ಆತನ ಬೋಧನೆಯನ್ನ ಕೇಳಲು ಕೂಡಿ ಬಂದರು ಎಂಬುದಾಗಿ ನಾವು ನೋಡಿಕೊಂಡೆವು. The second sin we saw in verse 2 and 3 is uncleanness through contact with a dead animal or uncleanness of a man. 2 ಮತ್ತು 3ನೆಯ ವಚನಗಳಲ್ಲಿ ನಾವು ಒಂದು ಪಶುವಿನ ಹೆಣವನ್ನ ಅಥವಾ ಒಬ್ಬ ವ್ಯಕ್ತಿಯ ಹೆಣವನ್ನ ಮುಟ್ಟಿ ಅದರಿಂದ ದೋಷವಾದ ಅಪರಿಶುದ್ಧವಾದವರ ಕುರಿತಾಗಿ ನೋಡಿಕೊಂಡೆವು. Not only ವ್ಯಕ್ತಿಯ ಸತ್ತದಲ್ಲ, but even leprosy or some discharge from a man's body, any contact with that makes them sinful, makes them unclean. ಕೇವಲ ಒಬ್ಬ ಮನುಷ್ಯನ ಹೆಣವನ್ನು ಮಾತ್ರವಲ್ಲ, ಆದರೆ ಒಬ್ಬ ಮನುಷ್ಯನು ಅದನ್ನು ಕುಷ್ಠರೋಗಿಯಾಗಿರಲಿ ಅಥವಾ ಯಾವುದಾದರೂ ಸ್ರಾವದಿಂದ ಆತನು ಬಳಲುತ್ತಿರುವುದಾದರೆ ಅಂಥವನನ್ನು ಸಹ ಮುಟ್ಟಿಸಿಕೊಂಡಾಗ ಅವರು ಅಪರಿಶುದ್ಧರಾಗುತ್ತಿದ್ದರು. And we see about the problem when we have unholy alliance, when we can be contaminated by association with unbelievers or evil. ಮತ್ತು ನಾವು ತಪ್ಪಾದಂತಹ ಸ್ನೇಹ ಅಥವಾ ಸಂಘವನ್ನ ಮಾಡುವಾಗ, ಅವಿಶ್ವಾಸಿಗಳನ್ನ ಅಥವಾ ಪಾಪಿಗಳ ಸಂಘ ಮಾಡುವಾಗ ಅದರಿಂದ ನಮ್ಮ ನಡತೆ ಮತ್ತು ನಾವು ಕೆಟ್ಟು ಹೋಗುವುದರ ಕುರಿತಾಗಿಯೂ ಸಹ ನಾವು ನೋಡಿಕೊಂಡೆವು. Next we saw about a vow, making a vow and not keeping that, or taking the words very lightly. ಮತ್ತು ನಾವು ಹಗುರವಾಗಿ ನೆನೆಸಿ ಆಣೆ ಇಡುವುದನ್ನ ಅಥವಾ ಭಾಷೆ ಕೊಡುವುದರ ಕುರಿತಾದಂತಹ ದೋಷವನ್ನು ಸಹ ನಾವು ನೋಡಿಕೊಂಡೆವು. And now in chapter 5 verse 11 we see the difference between these offerings and the earlier burnt and the grain offering. In verse 11, can we read chapter 5 verse 11? ನಾವು 11ನೆಯ ವಚನಕ್ಕೆ ಬರುವಾಗ, ಈಗ ಇವರು ಸಮರ್ಪಿಸಿದಂತಹ ಯಜ್ಞಗಳಿಗೂ ಹಿಂದೆ ಸಮರ್ಪಿಸಿದ ಯಜ್ಞಗಳಿಗೂ ಇರುವಂತಹ ವ್ಯತ್ಯಾಸದ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. ದಯಮಾಡಿ 11ನೇ ವಚನವನ್ನು ಮತ್ತೊಮ್ಮೆ ಓದಿರಿ. 2 ಬಿಳುವಕ್ಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಕೊಡುವುದಕ್ಕೂ ಗತಿಯಿಲ್ಲದೆ ಹೋದರೆ ಅವನು ದೋಷ ಪರಿಹಾರಕ್ಕಾಗಿ 3 ಸೇರು ಗೋಧಿ ಹಿಟ್ಟನ್ನ ತರಬೇಕು. ಆ ಹೋಮ ದ್ರವ್ಯವು ದೋಷ ಪರಿಹಾರ ಆರ್ಥವಾದುದರಿಂದ ಅದರ ಮೇಲೆ ಎಣ್ಣೆಯನ್ನ ಒಯ್ಯಕೂಡದು, ಧೂಪವನ್ನ ಇಡಕೂಡದು. In the first part of this verse we see about God's provision. He allows, if a person is ready to acknowledge his sin and repent, even if he's not able to give a ram or a lamb, even a turtle dove, he can bring 3 measure of flour. And God's provision is available to a sinner if he is willing to admit his sin. ಈ ವಚನ ಭಾಗದ ಮೊದಲನೆಯ ಅರ್ಧ ಭಾಗದಲ್ಲಿ ನಾವು ನೋಡಿಕೊಳ್ಳುವುದೇನೆಂದರೆ, ಮೊದಲ ಭಾಗದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಪಾಪಗಳನ್ನ ಅಥವಾ ಇಂತಹ ಈಗ ಓದಿದಂತಹ ದೋಷಗಳಿಗೆ ಒಳಗಾದ ವ್ಯಕ್ತಿಯು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಆತನು ದೇವರ ಬಳಿಗೆ ಬರುವುದಾದರೆ, ಒಂದು ವೇಳೆ ಅವನಿಗೆ ಪಾಪ ಪರಿಹಾರಕ್ಕಾಗಿ ದೋಷ ಪರಿಹಾರಕ್ಕಾಗಿ ಶಕ್ತಿ ಸಾಲದೆ ಹೋದರೆ ಅವನು 2 ಬೆಳವಕ್ಕಿಗಳನ್ನಾಗಲಿ ಅಥವಾ 4 ಸೇರು ಗೋಧಿ ಹಿಟ್ಟನ್ನ ಅಲ್ಪ ಪ್ರಮಾಣದ ಕಾಣಿಕೆಯೊಟ್ಟಿಗೆ ದೇವರ ಸನ್ನಿಧಿಗೆ ಬರುವುದಾದರೂ ಸಹ ಆತನ ಪಾಪವನ್ನು ಕ್ಷಮಿಸಲು ದೇವರು ಸಿದ್ಧನಿದ್ದನು ಎಂಬುದಾಗಿ ಇದರಿಂದ ಅರ್ಥವಾಗುತ್ತದೆ. God has a provision for our sins, forgiveness, no matter what we are able to bring, but we have to admit and accept that we are sinners. ದೇವರು ನಮ್ಮ ಆರ್ಥಿಕ ಮಟ್ಟ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಸಹ ಅಂತಹ ಪಾಪಿ ನಿಜವಾದ ಪಶ್ಚಾತ್ತಾಪದಿಂದ ಆತನಿಗೆ ಬಳಿಗೆ ಬರುವುದಾದರೆ ಆತನನ್ನ ಮನ್ನಿಸಲು ಎಲ್ಲ ಸೌಕರ್ಯಗಳನ್ನು ಆತನು ಮಾಡಿದ್ದಾನೆ. And we are told in that last part of the verse not to put oil or frankincense, because it's different from
the sweet savor sacrifices of the early chapters. ಎರಡನೆಯ ಭಾಗಕ್ಕೆ ಬರುವಾಗ 11ನೇ ವಚನದ ಎರಡನೆಯ ಭಾಗದಲ್ಲಿ ಅದಕ್ಕೆ ಯಾವುದೇ ಎಣ್ಣೆಯನ್ನು ಅಥವಾ ಧೂಪ ದ್ರವ್ಯಗಳನ್ನ ಅದರೊಟ್ಟಿಗೆ ಬೆರೆಸಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕಂದ್ರೆ ಈಗ ಹಿಂದೆ ನಾವು ನೋಡಿದಂತಹ ದ್ರವ್ಯಗಳು ಅಥವಾ ಯಜ್ಞಗಳು ದೇವರಿಗೆ ಸುಗಂಧ ವಾಸನೆ ಆಗಿತ್ತು. ಆದರೆ ಇದು ದೋಷ ಪರಿಹಾರಕ, ಆತನ ಕ್ಷಮಾಪಣೆಗಾಗಿ ಮಾಡಲ್ಪಡುವಂತಹ ಯಜ್ಞ. Now let's read chapter 5 verse 15 and 16. ಈಗ ನಾವು 5ನೇ ಅಧ್ಯಾಯದ 15 ಮತ್ತು 16ನೇ ವಚನವನ್ನು ನೋಡಿಕೊಳ್ಳೋಣ. ಯಾವನಾದರೂ ಯೆಹೋವನಿಗೆ ಸಲ್ಲಿಸಬೇಕಾದ ದೇವರ ವಸ್ತುಗಳನ್ನು ಸಮರ್ಪಿಸುವುದರಲ್ಲಿ ಅಜಾಗರೂಕತೆಯಿಂದ ದ್ರೋಹ ಮಾಡಿ ದೋಷಕ್ಕೆ ಒಳಗಾದರೆ ಅವನು ಆ ಅಪರಾಧ ಪ್ರಾಯಶ್ಚಿತ್ತಕ್ಕಾಗಿ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ 2 ಅಥವಾ ಹೆಚ್ಚು ರೂಪಾಯಿ ಬಾಳುವುದೆಂದು ನಿಮಗೆ ತೋರುವ ಪೂರ್ಣಾಂಗವಾದ ಟಗರನ್ನು ಆಡು ಕುರಿಗಳ ಹಿಂಡಿನಿಂದ ತೆಗೆದುಕೊಂಡು ಬಂದು ಯೆಹೋವನಿಗೆ ಸಮರ್ಪಿಸಬೇಕು. 16ನೇ ವಚನ. ಮತ್ತು ತಾನು ಅನ್ಯಾಯವಾಗಿ ಇಟ್ಟುಕೊಂಡಿರುವ ದೇವರ ವಸ್ತುಗಳನ್ನು ಅಲ್ಲದೆ 5ನೆಯ 1 ಭಾಗವನ್ನು ಹೆಚ್ಚಾಗಿ ಯಾಜಕನಿಗೆ ತಂದು ಕೊಡಬೇಕು. ಅವನು ಪ್ರಾಯಶ್ಚಿತ್ತಕ್ಕಾಗಿ ತಂದ ಟಗರಿನಿಂದ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡಿದಾಗ ಅವನಿಗೆ ಕ್ಷಮಾಪಣೆ ಆಗುವುದು. Here we see the fourth thing about guilt in reference to holy things, what belongs to God. ಇಲ್ಲಿ ನಾವು ನೋಡುವಾಗ ಒಬ್ಬ ವ್ಯಕ್ತಿಯು ದೇವರಿಗೆ ಸಂಬಂಧಪಟ್ಟಂತಹ ಆತನಿಗೆ ಸಲ್ಲಿಸಬೇಕಾದಂತಹ ಪರಿಶುದ್ಧ ವಸ್ತುಗಳನ್ನ ಸಮರ್ಪಿಸದೆ ಹೋದ ಪಕ್ಷದಲ್ಲಿ ಆತನಿಗೆ ಒಳಗಾಗುವ ದೋಷದ ಕುರಿತಾಗಿ ಇಲ್ಲಿ ನೋಡಿಕೊಳ್ಳುತ್ತಿದ್ದೇವೆ. In the case of Israelites, we can say that maybe the giving of the tithes and offerings, they were supposed to give it, but if they didn't give it, they are guilty. ನಾವು ಇಸ್ರಾಯೇಲರ ವಿಷಯದಲ್ಲಿ ನಾವು ನೋಡಿಕೊಳ್ಳುವಾಗ ಅವರು ದೇವರಿಗೆ ಸಲ್ಲಿಸಬೇಕಾದಂತಹ ದಶಮ ಭಾಗವನ್ನ ಸಲ್ಲಿಸದೆ ಹೋದ ಪಕ್ಷದಲ್ಲಿ ಅವರು ದೋಷಕ್ಕೆ ಒಳಗಾಗುತ್ತಿದ್ದರು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. In the book of Malachi, God is accusing them of robbing God. Chapter 3 verse 8. They are robbing God when they don't give what they are supposed to give. ನಾವು ಮಲಾಕಿಯ ಪ್ರವಾದನೆಯ ಗ್ರಂಥಕ್ಕೆ ಬರುವಾಗ 3ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರಿಗೆ ಸಲ್ಲಿಸಬೇಕಾದದನ್ನ ಆ ಇಸ್ರಾಯೇಲರು ಸಲ್ಲಿಸದೆ ಹೋದ ಕಾರಣ ದೇವರು ನೀವು ನನಗೆ ಸಲ್ಲಿಸಬೇಕಾದದನ್ನ ನೀವು ಕದ್ದುಕೊಳ್ಳುತ್ತಿದ್ದೀರಿ ಎಂಬುದಾಗಿ ಅವರ ಮೇಲೆ ದೋಷ ಹೊರಿಸುವುದನ್ನ ನೋಡುತ್ತೇವೆ. Could be tithes or first fruits, whatever they were supposed to give to God, if they have not given, they are guilty. ದೇವರಿಗೆ ಸಲ್ಲಿಸಬೇಕಾದಂತ ದಶಮ ಭಾಗವಾಗಲಿ ಅಥವಾ ಪ್ರಥಮ ಫಲವಾಗಲಿ ಅವರು ದೇವರಿಗೆ ಸಲ್ಲಿಸದೆ ಹೋದ ಪಕ್ಷದಲ್ಲಿ ದೋಷಕ್ಕೆ ಒಳಗಾಗುತ್ತಿದ್ದರು. In verse 15 we read that when they if anything against God's what they have to give, they shall bring his guilt offering to the Lord, a ram without defect from the flock, according to your valuation in silver by shekels in terms of the shekel of the sanctuary. ನಾವು ನೋಡುವಾಗ ಅಂತ ದೋಷಕ್ಕೆ ಒಳಗಾದ ವ್ಯಕ್ತಿಯು ನೇಮಕವಾದಂತಹ ರೂಪಾಯಿಯ ಮೇರೆಗೆ 2 ಅಥವಾ ಹೆಚ್ಚು ಬೆಲೆ ಬಾಳುವ ಪೂರ್ಣಾಂಗವಾದ ಟಗರನ್ನು ಅಥವಾ ಆಡು ಕುರಿಗಳ ಹಿಂಡಿನಿಂದ ತಂದು ದೇವರಿಗೆ ಸಮರ್ಪಿಸಬೇಕು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. In Kannada, is it not there the shekel of the sanctuary? Yes, uncle. It is given as ರೂಪಾಯಿಯ ನೇಮಕವಾದ ರೂಪಾಯಿಯ ಮೇರೆಗೆ. That's it, uncle. Niyamakavada ರೂಪಾಯಿ, that is a poor translation, but it is the weight, the tuka, the weight of the sanctuary. Accordingly, they have to bring. ಅಥವಾ ಅದರ ಅರ್ಥ ದೇವದರ್ಶನದ ಗುಡಾರದಲ್ಲಿ ನೇಮಿಸಲ್ಪಟ್ಟಂತಹ ತೂಕದ ಮೇರೆಗೆ ಎಂಬುದಾಗಿ ಅರ್ಥವಾಗುತ್ತದೆ. ಅಳತೆಯ ಮೇರೆಗೆ. See, when we sin, sometimes we think, oh, it's not that bad a sin. We take it very lightly, but God is the one who weighs our sin. The standard is God's, not ours. ನಾವು ಅನೇಕ ಸಂದರ್ಭಗಳಲ್ಲಿ ಪಾಪ ಮಾಡುವಾಗ ನಮ್ಮ ಪಾಪವು ಅದೇನು ಘೋರವಾದ ಪಾಪವಲ್ಲ ಎಂಬುದಾಗಿ ನಾವು ನೆನೆಸಿ ಅದನ್ನು ಹಗುರವಾಗಿ ಭಾವಿಸುತ್ತೇವೆ. ಆದರೆ ದೇವರು
ತನ್ನ ಆ ಒಂದು ನಿಯಮದ ಮೇರೆಗೆ ಅಥವಾ ತನ್ನ ಅಳತೆಯ ಮೇರೆಗೆ ಆತನು ನಮ್ಮ ಪಾಪಗಳನ್ನು ಅಳೆಯುವಾತನಾಗಿದ್ದಾನೆ. It is the shekel of the sanctuary. It is God's standard according to which our sin is measured. ಅಲ್ಲಿ ಗುಡಾರದ ತೂಕದ ಮೇರೆಗೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ನಮ್ಮ ಪಾಪಗಳನ್ನು ಅಳೆಯುವ ಆತನು ದೇವರು ತನ್ನ ಒಂದು ಮಾನದಂಡದಿಂದ ಅದನ್ನು ಅಳೆಯುತ್ತಾನೆ. We may take our sin very lightly. I may take it very lightly. But for every sin, the standard is God's standard. ನಾವು ನಮ್ಮ ಪಾಪವನ್ನು ಹಗುರವಾಗಿ ಎಣಿಸಬಹುದು ಅಥವಾ ನೀನು ನಿನ್ನ ಪಾಪವನ್ನು ಹಗುರವಾಗಿ ಎಣಿಸಬಹುದು. ಆದರೆ ನಮ್ಮ ಪಾಪಗಳ ಅಳತೆಯನ್ನು ಮಾಡುವ ಆತನು ತನ್ನ ಮಾನದಂಡದ ಪ್ರಕಾರ ದೇವರು ಅಳತೆ ಮಾಡುತ್ತಾನೆ. In Daniel 5:27 we see God weighing Belshazzar the king. God weighed him and found him lacking. ದಾನಿಯೇಲ 5:27 ನಾವು ನೋಡುವಾಗ ದೇವರು ಬೆಲ್ಶಚ್ಚರನನ್ನ ತೂಕ ಮಾಡಿ ನೋಡಲು ಆತನು ಕಡಿಮೆಯಾಗಿ ಕಂಡನು ಎಂಬುದಾಗಿ ಅಲ್ಲಿ ಓದುತ್ತೇವೆ. In John 12:48 we read God's word will judge us. The standard is God's word and the weight of the sanctuary. ಮತ್ತು ಯೋಹನ್ನ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನದಲ್ಲಿ ನಾವು ಓದುತ್ತೇವೆ ಏನೆಂದರೆ ದೇವರೇ ನಮ್ಮನ್ನ ಅಳೆಯುವಾತನಾಗಿದ್ದಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ ದೇವದರ್ಶನದ ಗುಡಾರದ ತೂಕದ ಮೇರೆಗೆ ಅವರು ಯಜ್ಞವನ್ನ ತರಬೇಕಿತ್ತು. Who weighs our sin? It is God. ನಮ್ಮ ಪಾಪವನ್ನ ತೂಕ ಮಾಡುವವನು ಯಾರು? ಅದು ದೇವರೇ. In Isaiah 53:10 we read about the Lamb of God who became the sacrifice for the whole world. So what is the weight of the sin of the whole world? God found the right lamb, the Lamb of God, to become our sacrifice for the whole world. ಯೆಶಾಯ 53ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದುತ್ತೇವೆ ಏನೆಂದರೆ ಇಡೀ ಲೋಕದ ಪಾಪ ನಿವಾರಣೆಗಾಗಿ ದೇವರು ಕಂಡಂತಹ ಕುರಿಮರಿ ಯಾರು? ಆತನ ಅಳತೆಯ ಮೇರೆಗೆ ಆತನ ಮಾನದಂಡದ ಮೇರೆಗೆ ಸರಿಯಾಗಿ ಸಿಕ್ಕಂತಹ ಕುರಿಮರಿ ಅದು ಆತನ ಮಗನಾದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. He was the only right sacrifice for the sin of the world. ಇಡೀ ಲೋಕದ ಪಾಪ ನಿವಾರಣೆಗಾಗಿ ಸಿಕ್ಕಿದಂತಹ ಸರಿಯಾದ ಪ್ರಾಯಶ್ಚಿತ್ತ ಯಜ್ಞವು ಆತನೇ ಆಗಿದ್ದನು. In verse 16 we see after he bring this offering for his guilt, he shall make restitution for that which he has sinned against the holy thing. First part of verse 16. 16ನೇ ವಚನದ ಮೊದಲನೆಯ ಭಾಗದಲ್ಲಿ ನಾವು ನೋಡುವಾಗ ಆತನು ಇದನ್ನ ತಂದುಕೊಡುವಾಗ ಆತನ ಪ್ರಾಯಶ್ಚಿತ್ತಕ್ಕಾಗಿ ತಂದ ಟಗರಿನಿಂದ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರಕ ಮಾಡಿದಾಗ ಅವನಿಗೆ ಕ್ಷಮಾಪಣೆ ಆಗುವುದು. Restitution means he has to give back what was robbed from God. He has to give back. ಅದರ ಅರ್ಥ ಪ್ರಾಯಶ್ಚಿತ್ತ ಎಂಬುದಾಗಿ ಹೇಳುವಾಗ ದೇವರಿಂದ ಆತನು ಕದ್ದುಕೊಂಡದ್ದನ್ನ ಮತ್ತೆ ದೇವರಿಗೆ ತಂದು ಸಮರ್ಪಿಸುವಾಗ ಮಾತ್ರ ಆತನ ದೋಷ ಪರಿಹಾರಕವಾಗುತ್ತದೆ. And not only that, he has to make restitution for what is robbed or what he has to add 1/5 to that. ಅಷ್ಟು ಮಾತ್ರವಲ್ಲ, ಆತನು ಈಗ ತಾನೇ ದೇವರಿಂದ ಕದ್ದುಕೊಂಡಿದ್ದಂತಹ ಆ ಯಜ್ಞಕ್ಕೆ ಕೊಡಬೇಕಾದ ವಸ್ತುಗಳಿಗೆ ಇನ್ನೂ ಹೆಚ್ಚಾಗಿ ಆತನು ಸೇರಿಸಿ ಕೊಡಬೇಕು. 1/5. What is 1/5? That is 20%. 5ನೇ 1/5 ಎಂಬುದಾಗಿ ಹೇಳುವಾಗ ಅದು 20%. Suppose he owed 10 measure of wheat. ಅದರ ಅರ್ಥ ಒಂದು ವೇಳೆ ಆತನು ದೇವರಿಗೆ 10 ಸೇರು ಗೋಧಿಯನ್ನ ಕೊಡಬೇಕಾಗಿದ್ದ ಪಕ್ಷದಲ್ಲಿ the tithes was 10%. ಅದರ 1/10 ಎಂಬುದಾಗಿ ಹೇಳುವಾಗ ದಶಮ ಭಾಗ ಅಂದ್ರೆ only 10%. ದಶಮ ಭಾಗ ಅಂದ್ರೆ ಆ 10 ಸೇರಿನಲ್ಲಿ 1/5. Now he has to give 20%. ಈಗ ಆತನು ದೇವರಿಗೆ ಸಮರ್ಪಿಸಬೇಕಾದದನ್ನು ಸಮರ್ಪಿಸದೆ ಕದ್ದುಕೊಂಡ ಕಾರಣ ಈಗ ತನ್ನ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ನಂತರ ಮತ್ತೆ 20% ಹೆಚ್ಚಾಗಿ ಕೊಡಬೇಕು. Now if he was giving the tithes in the first place, he should have only given 10%. ಒಂದು ವೇಳೆ ಆತನು ಸರಿಯಾದ ಸಮಯಕ್ಕೆ ದಶಮ ಭಾಗವನ್ನು ಕೊಟ್ಟಿದ್ದರೆ ಕೇವಲ 10% ಕೊಟ್ಟ ಹಾಗೆ ಆಗುತ್ತಿತ್ತು.
Now he has to bring a ram, an animal. ಆದರೆ ಈಗ ಆತನು ಒಂದು ಟಗರನ್ನ ತೆಗೆದುಕೊಂಡು ಬರಬೇಕು And ಪ್ರಾಯಶ್ಚಿತ್ತಕ್ಕಾಗಿ. he has to give back what he has stolen. ತಾನು ಕದ್ದುಕೊಂಡದ್ದನ್ನು ಸಹ ದೇವರಿಗೆ ಸಮರ್ಪಿಸಬೇಕು. And 20% you add to that. ಅದಕ್ಕೆ ಇನ್ನು 20% ಕೂಡಿಸಿ ಕೊಡಬೇಕು. What do we learn from here? ಇದರಿಂದ ನಾವು ಕಲಿತುಕೊಳ್ಳುವುದೇನು? My dear brothers and sisters, what we need to give to God, if we rob it, if we don't give it, we will be the losers. We end up paying more. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದರಿಂದ ನಾವು ಕಲಿತುಕೊಳ್ಳಬೇಕಾದದ್ದೇನೆಂದರೆ, ನಾವು ದೇವರಿಗೆ ಕೊಡಬೇಕಾದದ್ದನ್ನ ಸರಿಯಾದ ಸಮಯಕ್ಕೆ ಕೊಡದೆ ಕದ್ದುಕೊಂಡರೆ ನಾವೇ ನಷ್ಟಕ್ಕೊಳಗಾಗುತ್ತೇವೆ. ಅದಕ್ಕಿಂತ 2% ಮತ್ತು ಇನ್ನೂ ಹೆಚ್ಚು ನಾವು ಸಲ್ಲಿಸಬೇಕಾಗುತ್ತದೆ. We will never prosper by not giving to God. Many times people are thinking that if I give to God, then what will I have left? They think that we will be losers if we God. Actually, you and I are losers if we don't give. ಅನೇಕರು ಈ ರೀತಿ ನೆನೆಸುತ್ತಾರೆ, ಏನಂದ್ರೆ ನಾನು ದೇವರಿಗೆ ಕೊಡದೆ ಇಟ್ಟುಕೊಂಡರೆ ನನ್ನ ಬಳಿಯಲ್ಲಿ ಹೆಚ್ಚು ಹಣ ಉಳಿಯುತ್ತದೆ, ಅದರಿಂದ ನಾನು ಇನ್ನೂ ಶ್ರೀಮಂತನಾಗುತ್ತೇನೆ, ಅಭಿವೃದ್ಧಿಗೊಳ್ಳುತ್ತೇನೆ ಎಂಬುದಾಗಿ. ಆದರೆ ನೀವು ದೇವರಿಗೆ ಕೊಡಬೇಕಾದದನ್ನ ಕೊಡದೆ ತಪ್ಪಿಸುವಾಗ ನೀವು ಇನ್ನೂ ಹೆಚ್ಚಾಗಿ ಪಾಪಕ್ಕೆ ಒಳಗಾಗುತ್ತೀರಿ ಮತ್ತು ನಷ್ಟವನ್ನ ಅನುಭವಿಸುತ್ತೀರಿ. Not only giving in money, but our time, our gifts, our resources, all of that. Like David said, anything that we have is what God has already given us. And it is our response to give to God what is our best. And so this is a major problem today also. Many believers, we think that if we give tithes, tithes is not a New Testament teaching. 2 Corinthians 8 and 9 talks about our New Testament giving. ನಾವು ನೋಡುವಾಗ ನಾವು ನೆನೆಸುತ್ತೇವೆ ಏನಂದ್ರೆ, ವಾಟ್ ಇಸ್ ಇಟ್ ಅಂಕಲ್? If we give 10%, we are okay, we have done our part. It is not a New Testament teaching. ನಾವು ದಶಮ ಭಾಗ ಕೊಟ್ಟರೆ ಸಾಕು ದೇವರಿಗೆ ಎಂಬುದಾಗಿ ನೆನೆಸುತ್ತೇವೆ. ಅದು ಹೊಸ ಒಡಂಬಡಿಕೆಯ ಬೋಧನೆ ಅಲ್ಲ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 8-9ನೇ ಅಧ್ಯಾಯಕ್ಕೆ ಬರುವಾಗ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 8-9ನೇ ಅಧ್ಯಾಯಕ್ಕೆ ಬರುವಾಗ, ನಮಗಿರುವುದೆಲ್ಲವೂ ದೇವರಿಗೆ ಸೇರಿದ್ದು ಎಂಬುದಾಗಿ ದಾವಿದನು ಸಹ ತನ್ನ ಕೀರ್ತನೆಯಲ್ಲಿ ಹೇಳಿದ ರೀತಿಯಲ್ಲಿ ಅಲ್ಲಿಯೂ ಹೇಳಲ್ಪಟ್ಟಿದೆ. ನಾವು ಸಂತೋಷವಾಗಿ ದೇವರಿಗೆ ಕೊಡಬೇಕು. 2 pastors were talking about the offerings that believers give in their church. So one pastor complained that in my church people don't give much, and the other pastor said, my church people, they all give so much. 2 ಸಭೆಗಳ ಸಭಾಪಾಲಕರು ಮಾತನಾಡಿಕೊಳ್ಳುವಾಗ ಒಬ್ಬ ಸಭಾಪಾಲಕನು ನಮ್ಮ ಸಭೆಯ ಸಭಿಕರು ಸರಿಯಾಗಿ ಕಾಣಿಕೆಯನ್ನು ಕೊಡುವುದಿಲ್ಲ ಎಂಬುದಾಗಿ ಹೇಳಿದಾಗ, ಇನ್ನೊಂದು ಸಭಾಪಾಲಕನು ಹೇಳಿದನು, ನಮ್ಮ ಸಭಿಕರು ಹೆಚ್ಚಾಗಿ ಸರಿಯಾಗಿ ತಂದು ಕೊಡುತ್ತಾರೆ ಎಂಬುದಾಗಿ ಹೇಳಿದನು. So this first pastor asked, no, really, how do they give that much? How can they give that much? ಆಗ ಮೊದಲನೆಯ ಸಭಾಪಾಲಕನು 2ನೇ ಸಭಾಪಾಲಕನು ಕೇಳುತ್ತಾನೆ, ಹೌದಾ, ಹಾಗಾದ್ರೆ ಹೇಗೆ ಅವರನ್ನು ಹಾಗೆ ತಂದು ಕೊಡುತ್ತಾರೆ, ಹೇಗೆ ಸಾಧ್ಯವಾಯಿತು? And that pastor said, they give it, but they give it to the doctors, they give it to the lawyer, they give it to others. What they don't give to God, all are giving, but they are giving to hospitals and doctors and lawyers. That's where they are giving. ಆಗ 2ನೇ ಸಭಾಪಾಲಕನು ಆತನಿಗೆ ಹೇಳುತ್ತಾನೆ, ಹೌದು, ಅವರು ಕೊಡುತ್ತಾರೆ, ಹೆಚ್ಚಾಗಿ ಕೊಡುತ್ತಾರೆ, ಸಭೆಗಲ್ಲ, ಬದಲಾಗಿ ಡಾಕ್ಟರ್ಸ್ಗಳಿಗೆ, ಲಾಯರ್ಸ್ಗಳಿಗೆ ಅವರು ಫೈನ್ ಕಟ್ಟುವುದರಲ್ಲಿ, ತಾವು ಕೊಡಬಾರದಂತಹ ಸ್ಥಳಗಳಲ್ಲಿ ಅವರು ಹೆಚ್ಚೆಚ್ಚಾಗಿ ಕೊಡುತ್ತಾರೆ ಎಂಬುದಾಗಿ ಹೇಳಿದರು. The lesson we learn from here is that if you rob God, what belongs to God, you will be a loser, you will never be gaining. ನಾವು ಇದರಿಂದ ಕಲಿಯುವಂತಹ ಪಾಠವೇನೆಂದರೆ, ನಾವು ದೇವರಿಗೆ ಕೊಡಬೇಕಾದದನ್ನ ಕೊಡದೆ ಕದ್ದುಕೊಳ್ಳುವುದಾದರೆ ಅದರಿಂದ ನಾವೇ ನಷ್ಟವನ್ನು ಅನುಭವಿಸುತ್ತೇವೆ, ನಾವು ನಷ್ಟಕ್ಕೊಳಗಾಗುತ್ತೇವೆ. In the Old Testament, in the same book, Leviticus chapter 25, verses 2-4, please read it. There is a law given to Israel. Read Leviticus 25, 2-4. ಇದೇ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯದಲ್ಲಿ 2-4ನೇ ವಚನಗಳನ್ನು ಓದುವಾಗ ಅಲ್ಲಿಯೂ ಸಹ ಒಂದು ಕೊಡುವುದರ ವಿಷಯದಲ್ಲಿ ನಾವು ಪಾಠವನ್ನು ಕಲಿತುಕೊಳ್ಳುತ್ತೇವೆ, ಬೋಧನೆಯನ್ನ. ದಯಮಾಡಿ ಅದನ್ನು ಓದಿರಿ.
ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯೆಹೋವನಿಗೆ ಸಬ್ಬತ್ ಕಾಲವನ್ನು ಆಚರಿಸಬೇಕು. 6 ವರ್ಷಗಳು ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು, ದ್ರಾಕ್ಷೆ ತೋಟದ ಕೆಲಸವನ್ನು ನಡೆಸಬಹುದು, ಹೊಲ ತೋಟಗಳ ಬೆಳೆಗಳನ್ನು ಸಂಗ್ರಹಿಸಬಹುದು. ಆದರೆ 7ನೆಯ ವರ್ಷವು ಯಾವ ಬೇಸಾಯವೂ ನಡೆಯಬಾರದು. ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ಕಾಲವಾಗಿಯೂ ಇರಬೇಕು. ಹೊಲದಲ್ಲಿ ಬೀಜವನ್ನ ಬಿತ್ತಬಾರದು, ದ್ರಾಕ್ಷೆ ತೋಟದ ಕೆಲಸವನ್ನ ನಡೆಸಬಾರದು. Yeah, God gave them about their land that the 6 years they can plant and reap, but on the seventh year they should leave it as a Sabbath rest. ದೇವರು ಅವರಿಗೆ ಕೊಟ್ಟ ಆಜ್ಞೆ ಏನೆಂದರೆ, ದೇವರು ಅವರಿಗೆ ಅನುಗ್ರಹಿಸುವಂತಹ ದೇಶದಲ್ಲಿ ಅವರು ಮೊದಲನೆಯ 6 ವರ್ಷಗಳು ಬೆಳೆಯಬಹುದು, ಉತ್ತಬಹುದು, ಅದರ ಬೆಳೆಯನ್ನ ಅನುಭವಿಸಬಹುದು. ಆದರೆ 7ನೆಯ ವರ್ಷದಲ್ಲಿ ಅಲ್ಲಿ ಯಾವುದೇ ಬೆಳೆಯನ್ನ ಬೆಳೆಯಬಾರದು ಮತ್ತು ಆ ಭೂಮಿಯನ್ನು ಉಳಲೂಬಾರದು, ಅದಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. In verse 18 of the same chapter 25, please read that. ಅದೇ ಅಧ್ಯಾಯದ 18ನೇ ವಚನ, 18ನೇ verse. 18ನೇ ವಚನವನ್ನು ದಯಮಾಡಿ ಓದ್ರಿ. 25 18. ಓಕೆ ಬ್ರದರ್, ಓಕೆ. ನನ್ನ ಆಜ್ಞಾವಿಧಿಗಳನ್ನ ನೀವು ಅನುಸರಿಸಿ ನಡೆಯಬೇಕು, ಆಗ ನೀವು ಆ ದೇಶದಲ್ಲಿ ನಿರ್ಭಯವಾಗಿ ವಾಸವಾಗಿರುವಿರಿ. God is telling, if you keep my commandments, you will be secure and you will have enough in that land. ದೇವರು ಅವರಿಗೆ ಹೇಳುತ್ತಿದ್ದಾನೆ ಏನೆಂದರೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಿಮ್ಮ ದೇಶದಲ್ಲಿ ನೀವು ಸುರಕ್ಷಿತರಾಗಿರುವಿರಿ, ನಿರ್ಭಯರಾಗಿರುವಿರಿ. Now read verse 20. Israelites are asking a question. If I don't plant and reap on the 7th year, how can I eat? What will happen that year? Read verse 20. 20ನೇ ವಚನ, ಅದೇ ಅಧ್ಯಾಯದ 20ನೇ ವಚನವನ್ನು ಓದಿರಿ. ಅಲ್ಲಿ ಇಸ್ರಾಯೇಲರು ಕೇಳುತ್ತಿದ್ದಾರೆ ಏನೆಂದರೆ, 7ನೇ ವರ್ಷದಲ್ಲಿ ನಾವು ಏನನ್ನು ಬಿತ್ತದೆ ಹೋದರೆ ನಾವು ಏನನ್ನ ತಿನ್ನಬೇಕು ಎಂಬುದಾಗಿ ಕೇಳಿದ ಪ್ರಶ್ನೆಗೆ ಅಲ್ಲಿ ಉತ್ತರವಿದೆ. 7ನೆಯ ವರ್ಷದಲ್ಲಿ ಬೀಜವನ್ನ ಬಿತ್ತುವುದಕ್ಕಾಗಲಿ ಬೆಳೆದದ್ದನ್ನ ಕೂಡಿಸಿ ಇಟ್ಟುಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲವಲ್ಲ. ಆ ವರ್ಷದಲ್ಲಿ ಏನು ತಿನ್ನಬೇಕೆಂದು ವಿಚಾರಿಸುತ್ತೀರೋ ಕೇಳಿರಿ. Yeah, we are often worried about what we will eat, what we will drink, what about my needs. But look at God's answer in verse 21 and 22. ಅನೇಕ ಸಂದರ್ಭಗಳಲ್ಲಿ ನಾವು ಏನನ್ನು ತಿನ್ನಬೇಕು, ಏನನ್ನ ಕುಡಿಯಬೇಕು, ಏನನ್ನ ಕೂಡಿಸಿಟ್ಟಿಕೊಳ್ಳಬೇಕು ಎಂಬುದಾಗಿ ನಾವು ಯೋಚಿಸುವವರಾಗಿರುತ್ತೇವೆ. ಆದರೆ ಅದಕ್ಕೆ ಉತ್ತರ 21ನೇ ವಚನದಲ್ಲಿ ದೇವರು ಕೊಡುವಾತನಾಗಿದ್ದಾನೆ. ದಯಮಾಡಿ 21 22 ಓದಿರಿ. ರಾಜೇಶ್, ದಯಮಾಡಿ ಯಾರು ಮ್ಯೂಟ್ ಮಾಡಿ. ಅದು ಮೋಟರೋಲಾ ಅಂತ ಇದೆ, ಮ್ಯೂಟ್ ಮಾಡಿ ಬ್ರದರ್. ನೀವೇ 21 and 22 ನೀವೇ ಹೋಸ್ಟ್ ಇದ್ದೀರಿ. 6ನೆಯ ವರ್ಷದ ಬೆಳೆ ನನ್ನ ಪೂರ್ಣಾನುಗ್ರಹದಿಂದ 3 ವರ್ಷಗಳ ಬೆಳೆಯುವಷ್ಟಾಗುವುದು. ನೀವು 8ನೆಯ ವರ್ಷದಲ್ಲಿ ಬೀಜವನ್ನ ಬಿತ್ತಿ ಅದರ ಬೆಳೆ ದೊರೆಯುವ ತನಕ, ಅಂದರೆ 9ನೆಯ ವರ್ಷದವರೆಗೆ ಇಂದಿನ ಬೆಳೆಯಿಂದಲೇ ಜೀವನ ಮಾಡುವಿರಿ. Look at the goodness of God. When we obey God's word and give God what is due to him, he is telling on the 6th year, I will prosper you so much that for 3 years there will be more blessing from the 6th year. After the 8th year you sow, and the 9th year you will be able to eat. What a good God is our God. ಇಲ್ಲಿ ದೇವರ ನಂಬಿಗಸ್ತಿಕೆಯ ಕುರಿತಾಗಿ, ಆತನ ಒದಗಿಸುವಿಕೆ, ಆತನ ಒಳ್ಳೆಯತನದ ಕುರಿತಾಗಿ ನಾವು ಓದುತ್ತೇವೆ. ಏನೆಂದರೆ, ಅವರು ಕೇಳಿದ ಪ್ರಶ್ನೆಗೆ ದೇವರು ಕೊಡುವಂತ ಉತ್ತರ, ನೀವು 6ನೆಯ ವರ್ಷದಲ್ಲಿ ಕೂಡಿಸಿಕೊಂಡಂಥದ್ದು ಅದು ಇನ್ನೂ ಮುಂದಿನ 3 ವರ್ಷಗಳವರೆಗೆ, ಅಂದರೆ 9ನೆಯ ವರ್ಷದವರೆಗೂ ಬೇಕಾಗುವಷ್ಟು ನಿಮಗೆ ಹೆಚ್ಚು ಅನುಗ್ರಹವಾಗುವುದು ಎಂಬುದಾಗಿ ದೇವರು ಆಶೀರ್ವದಿಸುತ್ತಿದ್ದಾನೆ. ನೋಡಿರಿ, we know from the history of Israel that they went to captivity in Babylon. For what reason?
ನಾವು ಇಸ್ರಾಯೇಲರ ಇತಿಹಾಸವನ್ನು ನೋಡುವಾಗ ಅವರು ಬಾಬೆಲ್ ದೇಶಕ್ಕೆ ಯಾವ ಕಾರಣಕ್ಕಾಗಿ ಸೆರೆಯಾಳಾಗಿ ಹೋದರು? For 490 years, they did not keep this commandment of the Lord to leave the land without sowing or reaping in the seventh year. So they failed 490 years to keep that law. ದೇವರ ಈ ಆಜ್ಞೆಯನ್ನ ಇಸ್ರಾಯೇಲರು ಮುಂದಿನ 490 ವರ್ಷಗಳ ಕಾಲ ಅವರು ಕಾದುಕೊಳ್ಳಲಿಲ್ಲ. ಅಂದರೆ 7ನೆಯ ವರ್ಷ ಬಿತ್ತಬಾರದು, ದುಡಿಯಬಾರದು, ಉಳಬಾರದು ಎಂಬುದಾಗಿ ಹೇಳಿದಂಥ ಮಾತನ್ನು ಅವರು ಉಳಿಸಿಕೊಳ್ಳದ ಕಾರಣ ಅವರು ಬಾಬೆಲ್ ದೇಶಕ್ಕೆ ಸೆರೆಯಾಗಿ ಹೋದರು. For how long they were gone? ಎಷ್ಟು ವರ್ಷಗಳ ಕಾಲ ಅವರು ಸೆರೆಯಾಗಿ ಹೋದರು? 70 years. 70 ವರ್ಷಗಳ ಕಾಲ. 77. The 7 year that they did not leave the land empty, that many years they had to go to captivity. ಅವರು 7 × 10 70 ಅಂದರೆ 7 ವರ್ಷಗಳ ಕಾಲ ಅವರು ಬಿಡಬೇಕಿತ್ತು ಭೂಮಿಯನ್ನ. ಅದರ 10 ಪಟ್ಟು ಅವರು ಸೆರೆಯಾಗಿ ಹೋಗಬೇಕಾಯಿತು. They lost everything. ಅವರು ಎಲ್ಲವನ್ನ ಕಳೆದುಕೊಂಡ್ರು. The houses and temple was all burned and they were chained and taken in exile to Babylon. ಅವರ ದೇವಾಲಯ ಮನೆಗಳೆಲ್ಲವೂ ಸುಡಲ್ಪಟ್ಟವು ಮತ್ತು ಅವರು ಸೆರೆಯಾಳುಗಳಾಗಿ ಕೈಕಾಲುಗಳಿಗೆ ಕೋಳಗಳನ್ನು ಬೇಡಿಗಳನ್ನು ಹಾಕಿಕೊಂಡವರಾಗಿ ಬಾಬೆಲ್ ದೇಶಕ್ಕೆ ಹೋದರು. Do we prosper if we rob God? We don't give to God what is his due. ನಾವು ದೇವರಿಂದ ಕದ್ದುಕೊಳ್ಳುವುದಾದರೆ ನಾವು ಅಭಿವೃದ್ಧಿ ಆಗುವುದಿಲ್ಲ. ಯಾಕಂದ್ರೆ ದೇವರಿಗೆ ಕೊಡಬೇಕಾದದನ್ನು ನಾವು ಕೊಡುವಾಗ ಮಾತ್ರ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ. If this was the law for the Old Testament Israelites, New Testament believers that have received so many blessings in Christ, what should be our giving? It should be something to examine for each one of us. ಇದು ಹಳೆಯ ಒಡಂಬಡಿಕೆಯ ಜನರಿಗೆ ಕೊಟ್ಟಂತಹ ಆಜ್ಞೆ ಆಗಿರುವುದಾದರೆ, ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಂತ ನಮಗೆ ಕೊಡಲ್ಪಡಿರುವಂತ ಆಜ್ಞೆಗಳು ಯಾವುದು ಮತ್ತು ದೇವರಿಗೆ ಕೊಡಬೇಕಾದದನ್ನು ನಾವು ಕದ್ದುಕೊಳ್ಳುತ್ತಿದ್ದೇವೋ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. Instead of giving 10%, now he has to give a ram, he has to give restitution, he has to give 1/5 more. In other words, man is a loser if you don't give to God. ಕೊಡಬೇಕಾದ ದಶಮ ಭಾಗಕ್ಕೆ ಬದಲಾಗಿ ಈಗ ಕೊಡಬೇಕು, ಒಂದು ಟಗರನ್ನು ಕೊಡಬೇಕು ಮತ್ತು ಪ್ರಾಯಶ್ಚಿತ್ತವಾಗಿಯೂ ಸಹ ಹಣವನ್ನು ಕೊಡಬೇಕು. ಅದರೊಟ್ಟಿಗೆ 20% ಅಥವಾ 5ರಲ್ಲಿ 1 ಭಾಗ ಹೆಚ್ಚಾಗಿ ದೇವರಿಗೆ ಕೊಡಬೇಕಾಯಿತು. ಅದರ ಅರ್ಥ ದೇವರಿಗೆ ಕೊಡಬೇಕಾದದನ್ನು ಕೊಡದೆ ಹೋದರೆ ಮಾನವನು ನಷ್ಟವನ್ನು ಅನುಭವಿಸುತ್ತಾನೆ. My dear ones, what we don't give to God, we will end up spending in the hospitals and doctors and wherever else. ನನ್ನ ಪ್ರಿಯರೇ, ದೇವರಿಗೆ ಕೊಡಬೇಕಾದದನ್ನು ನಾವು ಕೊಡದೆ ಹೋದರೆ ಅದನ್ನು ನಾವು ಆಸ್ಪತ್ರೆಗಳಲ್ಲಿ ಬೇರೆಯ ಸ್ಥಳಗಳಲ್ಲಿ ಕಟ್ಟುವುದರ ಮೂಲಕ ಅದರ ಬೆಲೆಯನ್ನ ತೆರಬೇಕಾಗುತ್ತದೆ. Now let us go to chapter, we can read the rest of the verses 17 to 19 in chapter 5, Leviticus. ಯಾಜಕಕಾಂಡ 5ನೇ ಅಧ್ಯಾಯದ 17ರಿಂದ 19ನೇ ವಚನಗಳವರೆಗೆ ಓದಿಕೊಳ್ಳಬಹುದು. ಯಾವನಾದರೂ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಕ್ಕೆ ಒಳಗಾದರೆ, ಅದು ಅವನಿಗೆ ತಿಳಿಯದೆ ಹೋದರೂ ಅವನು ಅದರಿಂದ ಅಪರಾಧಿಯಾಗಿ ತನ್ನ ಪಾಪ ಫಲವನ್ನು ಅನುಭವಿಸಬೇಕು. ಅವನು ಪ್ರಾಯಶ್ಚಿತ್ತಕ್ಕಾಗಿ ಹಿಂಡಿನಿಂದ ನಿಮಗೆ ಯೋಗ್ಯವಾಗಿ ತೋರುವ ಪೂರ್ಣಾಂಗವಾದ ಟಗರನ್ನು ಯಾಜಕನ ಬಳಿಗೆ ತೆಗೆದುಕೊಂಡು ಬರಬೇಕು. ಅವನು ತಿಳಿಯದೆ ಮಾಡಿದ ತಪ್ಪನ್ನು ಪರಿಹರಿಸುವುದಕ್ಕಾಗಿ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡಬೇಕು. ಆಗ ಅವನಿಗೆ ಕ್ಷಮಾಪಣೆ ಆಗುವುದು. 19ನೇ ವಚನ, ಅವನು ಅಪರಾಧಿ ಆದದ್ದರಿಂದ ಯೆಹೋವನ ಸನ್ನಿಧಿಯಲ್ಲಿ ಈ ಪ್ರಾಯಶ್ಚಿತ್ತ ಯಜ್ಞವನ್ನ ಮಾಡಬೇಕು. If a person is not even aware of that he failed, he is still guilty. ಒಬ್ಬ ವ್ಯಕ್ತಿಯು ತಾನು ಮಾಡಿದ್ದು ತಪ್ಪು ಎಂಬಂತಹ ಅರಿವು ಆತನಿಗಿಲ್ಲದೆ ಹೋದಾಗ್ಯೂ ಸಹ ಆತನು ದೋಷಿಯಾಗಿರುತ್ತಾನೆ. It is always good that we ourselves confess and come before God rather than God correcting us, rebuking us, and then we correcting. It's always better we ourselves repent and correct it. ನಾವೇ ನಮ್ಮ ಪಾಪಗಳ ಜ್ಞಾನ ಉಳ್ಳವರಾಗಿ ಅವುಗಳ ಕುರಿತಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬಂದು ಕ್ಷಮಾಪಣೆ ಕೇಳಿ ಕ್ಷಮಾಪಣೆ ಹೊಂದಿದರೆ ಒಳ್ಳೆಯದು.
ದೇವರು ನಮ್ಮ ಪಾಪಗಳನ್ನ ಎತ್ತಿ ತೋರಿಸುವುದಕ್ಕಿಂತ ಮುಂಚೆ ನಾವೇ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡುವುದಾದ್ರೆ ಅದು ನಮಗೆ ಒಳ್ಳೆಯದು. There is another wonderful truth that we see in this passage. ಈ ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಳ್ಳುವಂತಹ ಇನ್ನೊಂದು ಸುಂದರವಾದ ಸತ್ಯಾಂಶ ಅಡಗಿದೆ. When mankind sinned against God, ಮಾನವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ, and God brought redemption, ದೇವರು ಅವರಿಗೆ ಬಿಡುಗಡೆಯನ್ನ ಕೊಟ್ಟನು. Now God has gained more by man's sin and God's redemption. ಮಾನವನ ಪಾಪದಿಂದ ಮತ್ತು ದೇವರ ಅವರಿಗೆ ಪ್ರಾಯಶ್ಚಿತ್ತ ಬಿಡುಗಡೆಯನ್ನ ದೇವರು ಕೊಟ್ಟದ್ದರ ಮೂಲಕ ದೇವರು ಹೆಚ್ಚಾದನು. Let me put it this way. When Adam sinned in the Garden of Eden, ಇನ್ನೊಂದು ವಿಧದಲ್ಲಿ ಹೇಳುವುದಾದರೆ, ಆದಾಮನು ಏದೆನ್ ವನದಲ್ಲಿ ಪಾಪ ಮಾಡಿದಾಗ, Adam's sin and mankind's sin, in one sense we can say it brought more glory to God. ಆದಾಮನ ಪಾಪ ಅಥವಾ ಮಾನವ ಕುಲದ ಪಾಪ ಒಂದು ಮಾತಿನಲ್ಲಿ ಹೇಳುವುದಾದರೆ ದೇವರಿಗೆ ಮಹಿಮೆಯನ್ನ ತಂದಿತು. It is not the sin, but the redemption that God has brought in Christ brought more glory to God. ಅದರ ಅರ್ಥ ಆ ಮಾನವನ ಪಾಪವೇ ದೇವರಿಗೆ ಮಹಿಮೆಯನ್ನು ತರಲಿಲ್ಲ, ಬದಲಾಗಿ ಮಾನವನ ಪಾಪಕ್ಕಾಗಿ ದೇವರು ಏರ್ಪಡಿಸಿದಂತಹ ರಕ್ಷಣೆ, ಬಿಡುಗಡೆ, ಯೇಸು ಕ್ರಿಸ್ತನ ಮೂಲಕ ಕೊಟ್ಟಂತಹ ಬಿಡುಗಡೆಯ ಮೂಲಕ ದೇವರಿಗೆ ಮಹಿಮೆ ಉಂಟಾಯಿತು. If Adam has never sinned, suppose Adam never sinned, ಒಂದು ವೇಳೆ ಆದಾಮನು ಎಂದೂ ಪಾಪ ಮಾಡದೆ ಹೋಗಿದ್ದರೆ, and we would have been his descendants, we would be living a life and we will be ruling this earth. ಆತನ ಜನಾಂಗವಾದಂತಹ ನಾವು ಏನಾಗುತ್ತಿದ್ದೆವು? ಭೂಮಿಯನ್ನ ಆಳುತ್ತಿದ್ದೆವು. We would have been worshipping God as our creator. ನಮ್ಮ ದೇವರನ್ನ ನಾವು ನಮ್ಮ ಸೃಷ್ಟಿಕರ್ತನ ಎಂಬುದಾಗಿ ಆರಾಧಿಸುತ್ತಿದ್ದೆವು. But now, after we are redeemed, we not only worship him as our creator, we worship him as our redeemer, our Lord, everything, and we are going to rule with him, reign with him in eternity as the children of God, the bride of Christ. God has received more glory through man's sin and God's redemption plan. ಆದರೆ ಈಗಲಾದರೂ ನಾವು ದೇವರನ್ನ ರಕ್ಷಕನು, ಒಡೆಯನು, ನಮ್ಮ ರಕ್ಷಣಾಕರ್ತನು, ನಮ್ಮ ಸೃಷ್ಟಿಕರ್ತನು ಮಾತ್ರವಲ್ಲ ಎಂಬುದಾಗಿ ಈ ಎಲ್ಲಾ ಹೆಸರುಗಳಿಂದ ಆತನನ್ನ ಸ್ತುತಿಸುವವರಾಗಿದ್ದೇವೆ, ಕೊಂಡಾಡುವವರಾಗಿದ್ದೇವೆ. ಯಾಕಂದರೆ ನಮ್ಮನ್ನ ಸೃಷ್ಟಿ ಮಾಡಿ ನಮಗೆ ನಮ್ಮ ಪಾಪಗಳಿಂದ ಬಿಡುಗಡೆ ಕೊಟ್ಟಂತಹ ದೇವರು ಎಂಬುದಾಗಿ ಆತನನ್ನು ಮಹಿಮೆ ಪಡಿಸುವವರಾಗಿದ್ದೇವೆ. In this we see a 10th person should have been given, it is robbed. Now God got a ram, the 10% back, and 1/5 more. In other words, God gained more by this setup. ಅದರರ್ಥ ಒಬ್ಬ ಮನುಷ್ಯನು ತಾನು ಕೊಡಬೇಕಾಗಿದ್ದಂತಹ ದಶಮಾಂಶವನ್ನ ಕೊಡದೆ ಕದ್ದುಕೊಳ್ಳುವಾಗ ದೇವರಿಗೆ ಹೆಚ್ಚಾಗಿ ಕೊಡಬೇಕು, ಒಂದು ಟಗರನ್ನ ಕೊಡಬೇಕು, ಅದರೊಟ್ಟಿಗೆ 5ನೇ ಒಂದು ಪಾಲನ್ನು ಕೊಡಬೇಕು. ಇನ್ನು ಹೆಚ್ಚಾಗಿ ಕೊಡುವುದರ ಮೂಲಕ ದೇವರಿಗೆ ಹೆಚ್ಚಾಯಿತು, ಆತನು ಹೆಚ್ಚಾದನು, ಮಹಿಮೆ ಹೊಂದಿದನು. Okay, now let's look at the last guilt, chapter 6, verse 1 to 7. Can you read that together? ಕಡೆಯ ದೋಷದ ಕುರಿತಾಗಿ ನಾವು ನೋಡಿಕೊಳ್ಳೋಣ. 6ನೇ ಅಧ್ಯಾಯದ 1ನೇ ವಚನ ದಯಮಾಡಿ ಓದ್ರಿ. 1 to 7. 1ರಿಂದ 7ನೇ ವಚನ. ಸಾರಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಯಾವನಾದರೂ ಮತ್ತೊಬ್ಬನಿಂದ ತನ್ನ ವಶಕ್ಕೆ ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗಲಿ, ತನ್ನ ಬಳಿಯಲ್ಲಿ ಇಡಲ್ಪಟ್ಟ ಅಡವಿನ ವಿಷಯದಲ್ಲಾಗಲಿ, ತಾನು ಮಾಡಿದ ಕಳುವಿನ ವಿಷಯದಲ್ಲಾಗಲಿ ಸುಳ್ಳಾಡುವುದರಿಂದಲೋ, ಮತ್ತೊಬ್ಬನನ್ನು ಮೋಸಗೊಳಿಸುವುದರಿಂದಲೋ, ಮತ್ತೊಬ್ಬನು ಕಳಕೊಂಡದ್ದನ್ನು ತಾನು ಕಂಡು ಬೊಕ್ಕಿ ಸುಳ್ಳಾಣೆ ಇಡುವುದರಿಂದಲೋ, ಇವುಗಳಲ್ಲಿ ಯಾವ ವಿಷಯದಲ್ಲಾದರೂ ಒಬ್ಬನು ಪಾಪ ಮಾಡಿ ಯೆಹೋವನಿಗೆ ದ್ರೋಹಿಯಾಗಿ ದೋಷಕ್ಕೆ ಒಳಗಾದರೆ, ಅವನು ಆಯಾ ವಸ್ತುಗಳನ್ನೇ, ಅಂದರೆ ಕದ್ದದ್ದನ್ನು, ಮೋಸದಿಂದ ಪಡೆದದ್ದನ್ನು, ತನ್ನ ವಶಕ್ಕೆ ತೆಗೆದುಕೊಂಡದ್ದನ್ನು, ತಾನು ಕಂಡುಕೊಂಡದ್ದನ್ನು, ಬೇರೆ ಯಾವುದರ ವಿಷಯದಲ್ಲಿ ಅವನು ಸುಳ್ಳಾಣೆ ಇಟ್ಟಾನೋ
ಅದನ್ನು ಪೂರ್ತಿಯಾಗಿ ತೆಗೆದುಕೊಂಡಬೇಕಲ್ಲದೆ 5ನೇ ಒಂದು ಪಾಲನ್ನು ಹೆಚ್ಚಾಗಿ ಕೊಡಬೇಕು. ಅವನು ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡುವ ದಿನದಲ್ಲೇ ಅದನ್ನು ಅದರ ನ್ಯಾಯವಾದ ಒಡೆಯನಿಗೆ ಹಿಂದಕ್ಕೆ ಕೊಡಬೇಕು. ಮತ್ತು ಅವನು ಪ್ರಾಯಶ್ಚಿತ್ತಕ್ಕಾಗಿ ನಿನಗೆ ಸರಿ ಎಂದು ತೋರುವ ಪೂರ್ಣಾಂಗವಾದ ಟಗರನ್ನು ಹಿಂಡಿನಿಂದ ತಂದು ಯಾಜಕನಿಗೆ ಒಪ್ಪಿಸಬೇಕು. 7ನೇ ವಚನ. ಯಾಜಕನು ಅವನಿಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರವನ್ನು ಮಾಡಿದಾಗ ಅವನು ಯಾವ ವಿಷಯದಲ್ಲಿ ಅಪರಾಧಕ್ಕೆ ಒಳಗಾಗಿದ್ದಾನೋ ಆ ವಿಷಯದಲ್ಲಿ ಅವನಿಗೆ ಕ್ಷಮಾಪಣೆ ಆಗುವುದು. Okay, now in chapter 5 we saw the wrong that is done against God. ಇಲ್ಲಿ 5ನೇ ಅಧ್ಯಾಯದಲ್ಲಿ ದೇವರಿಗೆ ವಿರುದ್ಧವಾಗಿ ಮಾಡಿದಂತ ಪಾಪದ ಕುರಿತಾದ ದೋಷವನ್ನು ನಾವು ನೋಡಿಕೊಂಡೆವು. Here we are reading about the wrong done against our neighbor. ಆದರೆ 6ನೇ ಅಧ್ಯಾಯದಲ್ಲಿ ಇಲ್ಲಿ ನಾವು ನಮ್ಮ ನೆರೆಯವನಿಗೆ ನಾವು ಮಾಡಿದಂತಹ ಮೋಸದ ನಿಮಿತ್ತ ಉಂಟಾಗುವ ದೋಷದ ಕುರಿತಾಗಿ ಓದುತ್ತಿದ್ದೇವೆ. There is some significant difference. We will come to that later. ಇಲ್ಲಿ ನಾವು ಬಹು ಮುಖ್ಯವಾಗಿ ದೊಡ್ಡದಾದ ಒಂದು ವ್ಯತ್ಯಾಸವನ್ನೇ ಕಾಣುತ್ತೇವೆ. ಅದನ್ನು ನಂತರ ನೋಡಿಕೊಳ್ಳೋಣ. When God gave the 10 commandments to Israel, ದೇವರು ಇಸ್ರಾಯೇಲರಿಗೆ ದಶಾಜ್ಞೆಗಳನ್ನು ಕೊಟ್ಟಾಗ that 10 commandments is divided into 2. ಆ ದಶಾಜ್ಞೆಗಳನ್ನ 2 ಭಾಗವಾಗಿ ದೇವರು ವಿಭಾಗಿಸಿದ್ದಾನೆ. Verse 1 and 4 is a man's relationship with God. I am the only God. You should not have any other idols, and you should not take God's name in vain. You should keep the Sabbath. It's all it's vertical between man and God. 1 ಮತ್ತು 4ನೆಯ ಆಜ್ಞೆಗಳು ನನ್ನ ಹೊರತು ನಿನಗೆ ಬೇರೆ ದೇವರುಗಳಿರಬಾರದು, ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳಿದ ನಂತರ ನನ್ನನ್ನೇ ನೀನು ನನ್ನ ಹೆಸರನ್ನ ಅಯೋಗ್ಯ ಕಾರ್ಯಗಳಿಗೆ ಎತ್ತಬಾರದು ಎಂಬುದಾಗಿ ಹೇಳುವುದರ ಮೂಲಕ ದೇವರು ತನಗೂ ಸಬ್ಬತ್ ದಿನವನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಹೇಳುವುದರ ಮೂಲಕ ದೇವರು ಮನುಷ್ಯನಿಗೂ ತನಗೂ ನೇರವಾಗಿ ಮೇಲಿನಿಂದ ಕೆಳಗಿನವರೆಗೆ ಇರುವ ಸಂಬಂಧದ ಕುರಿತಾಗಿ ತೋರಿಸುತ್ತಿದ್ದಾನೆ. But command 5 to 10 is between man. Honor your father and mother, do not steal, do not lie, do not commit adultery. All these, do not covet. All these are between man, between neighbor and neighbor. ಆದರೆ 5ರಿಂದ 10ನೆಯ ಆಜ್ಞೆಗಳು ತನಗೂ ಇತರ ಮಾನವರಿಗೂ ಅಥವಾ ತನ್ನ ಜೊತೆ ಇರುವಂತಹ ನೆರೆಯವರಿಗೂ ಇರುವ ಸಂಬಂಧದ ಕುರಿತಾಗಿ ನಾವು ನೋಡುತ್ತೇವೆ. ಏನೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸುಳ್ಳು ಸಾಕ್ಷಿ ಹೇಳಬಾರದು, ದುರಾಶೆ ಪಡಬಾರದು, ಆಶಿಸಬಾರದು ಅಥವಾ ವ್ಯಭಿಚಾರ ಮಾಡಬಾರದು. ಎಲ್ಲಾ ಕಾರ್ಯಗಳು ತನಗೂ ಇತರ ಮನುಷ್ಯರಿಗೂ ಇರುವ ಸಂಬಂಧದ ಕುರಿತಾಗಿ ದೇವರು ಕೊಟ್ಟ ಆಜ್ಞೆ ಆಗಿದೆ. When we sin against our brother, ನಾವು ನಮ್ಮ ನೆರೆಯವನಿಗೆ ವಿರುದ್ಧವಾಗಿ ಪಾಪ ಮಾಡುವಾಗ in verse 2 we are told that it is unfaithfulness or sin against the Lord. 2ನೇ ವಚನದಲ್ಲಿ ನಾವು ಓದುತ್ತೇವೆ, ಅದೇನೆಂದರೆ ಅಂತಹ ಪಾಪವು ದೇವರಿಗೆ ವಿರುದ್ಧವಾಗಿ ನಾವು ತೋರುವಂತಹ ಅಪನಂಬಿಕೆ ಮತ್ತು ಆತನಿಗೆ ವಿರುದ್ಧವಾಗಿ ಮಾಡುವ ಪಾಪವಾಗಿದೆ. David understood that even though he sinned against Uriah by having adultery with his wife, David understood when he repented in Psalm 51, ಕೇವಲ ನಿನಗೆ ವಿರುದ್ಧವಾಗಿ I have sinned against you. ದಾವೀದನು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡನು. ಹೇಗೆಂದರೆ ಆತನು ಬೆಚ್ಚಬೆಯೊಟ್ಟಿಗೆ ವ್ಯಭಿಚಾರ ಮಾಡಿ ಆತನ ಗಂಡನಾದ ಯುರಿಯನನ್ನ ಕೊಲೆ ಮಾಡಿಸಿದಾಗ 51ನೆಯ ಕೀರ್ತನೆಗೆ ಬರುವಾಗ ಆತನು ಅಲ್ಲಿ ಅರಿಕೆ ಮಾಡುತ್ತಾನೆ. ಏನೆಂದರೆ ಕೇವಲ ನಿನಗೆ ವಿರುದ್ಧವಾಗಿಯೇ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಆತನು ಅರಿಕೆ ಮಾಡಿದನು. First it is a sin against God, then only against our neighbor. ಮೊದಲನೇದಾಗಿ ನಾವು ನಮ್ಮ ನೆರೆಯವನಿಗೆ ವಿರುದ್ಧವಾಗಿ ಮಾಡುವಂತಹ ಪಾಪವು ದೇವರಿಗೆ ಮಾಡುವಂತಹ ಪಾಪವಾಗಿದೆ, ನಂತರ ನೆರೆಯವನಿಗೆ ವಿರುದ್ಧವಾದ ಪಾಪ. In Acts chapter 8 verse 4, the Lord is asking Saul, why do you persecute me? ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪೌಲನನ್ನ ಕೇಳುತ್ತಾನೆ, ಯಾಕೆ ನನ್ನನ್ನ ಹಿಂಸೆ ಪಡಿಸುತ್ತಿ ಎಂಬುದಾಗಿ. The prodigal son in Luke 15, when he realized his sin and came back, what did he say? I have sinned against you and heaven.
ಲೂಕ 7 and 8. 15ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ನಾ ತಪ್ಪಿ ಹೋದ ಮಗನ ಕುರಿತಾಗಿ ಆತನು ಹಿಂತಿರುಗಿ ಬರುವಾಗ ಏನು ಅರಿಕೆ ಮಾಡಿದನು? ನಾನು ನಿನಗೂ ಪರಲೋಕಕ್ಕೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಆತನು ಅರಿಕೆ ಮಾಡಿದನು. In 1 Corinthians 8, we read in verse 12, 13 and all, if we sin against a weaker brother, we are sinning against Christ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12, 13ನೇ ವಚನದಿಂದ ಮುಂದಕ್ಕೆ ನಾವು ಓದುವಾಗ ಅಲ್ಲಿ ನಾವು ನೋಡುತ್ತೇವೆ ಅಂದರೆ, ನೀನು ನಿನಗಿಂತ ಅಲ್ಪನಾದಂತಹ ಸಹೋದರನಿಗೆ ವಿರುದ್ಧವಾಗಿ ಪಾಪ ಮಾಡುವುದಾದರೆ ಪರಲೋಕಕ್ಕೆ ವಿರುದ್ಧವಾಗಿ ನೀನು ಪಾಪ ಮಾಡಿದ್ದಿ ಎಂಬುದಾಗಿ. And this is not only applicable to the wrong we do, ಇದು ಕೇವಲ ನಾವು ಮಾಡುವಂತಹ ಇತರರಿಗೆ ವಿರುದ್ಧವಾಗಿ ಮಾಡುವಂತಹ ಪಾಪಗಳು ಅಥವಾ ತಪ್ಪುಗಳಿಗೆ ಮಾತ್ರ ಸೀಮಿತವಾಗಿಲ್ಲ. it is wrong against God, ಇದು ದೇವರಿಗೆ ವಿರುದ್ಧವಾಗಿ ಮಾಡುವ ಪಾಪವೂ ಆಗಿದೆ, ಹೌದು. but it also applies to the good we do. In Matthew 25, 40 and 41, Jesus said, what you have done to this least of my brethren, you have done it to me. So not only it applies to the wrong we do, but the good we do, God considers that also. ನಾವು ನಮ್ಮ ನೆರೆಯವನಿಗೆ ವಿರುದ್ಧವಾಗಿ ಮಾಡುವಂತಹ ಪಾಪಗಳನ್ನು ಮಾತ್ರವಲ್ಲ, ಬದಲಾಗಿ ನಾವು ಅವರಿಗೆ ಮಾಡುವಂತಹ ಒಳ್ಳೆಯದರ ಕುರಿತಾಗಿಯೂ ದೇವರು ಚಿಂತಿಸುವವನಾಗಿರುತ್ತಾನೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 40-41ನೇ ವಚನಗಳಲ್ಲಿ ನಾವು ನೋಡುವಾಗ, ಈ ಅಲ್ಪನಾದವನಿಗೆ ನೀನು ಏನನ್ನ ಮಾಡಿದ್ದೀಯೋ ಅದು ನನಗೂ ಸಹ ಮಾಡಿದ ಹಾಗಾಯಿತು ಎಂಬುದಾಗಿ ನಾವು ಅಲ್ಪರಿಗೆ ಮಾಡುವಂತಹ ಉಪಕಾರಗಳನ್ನು ಸಹ ದೇವರು ನೆನೆಸುತ್ತಾನೆ. In Mark 9:41, we read, even a cup of water given in my name, it is God will reward that. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 41ನೇ ವಚನದಲ್ಲಿ ನಾವು ಈ ರೀತಿ ಓದುತ್ತೇವೆ, ಏನೆಂದರೆ, ನನ್ನ ಹೆಸರಿನಲ್ಲಿ ನೀವು ಒಂದು ತಂಬಿಗೆ ನೀರನ್ನು ಕೊಟ್ಟರೂ ಸಹ ಅದಕ್ಕೆ ಬರಬೇಕಾದಂತ ಪ್ರತಿಫಲವನ್ನ ನೀವು ಹೊಂದುತ್ತೀರಿ. So the wrong we do against God's people is against God. The good we do for God's people, it is also for God. ಆದ್ದರಿಂದ ನಾವು ನಮ್ಮ ನೆರೆಯವನಿಗೆ ಮಾಡುವಂತಹ ಕೆಟ್ಟದ್ದು ಅದು ದೇವರಿಗೆ ಮಾಡುವಂತಹ ತಪ್ಪಾಗಿರುತ್ತದೆ, ಮತ್ತು ನಮ್ಮ ನೆರೆಯವನಿಗೆ ಮಾಡುವಂತಹ ಒಳ್ಳೆಯದು ಅದು ದೇವರಿಗೆ ಮಾಡುವಂತಹ ಒಳ್ಳೆಯದಾಗಿರುತ್ತದೆ. Let's read Hebrews 6 verse 10. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ದಯಮಾಡಿ ಓದ್ರಿ. ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. See very clearly, what you do for God's people, it is you are doing it to God. As God's servants, many times when we go for ministry and we stay in some houses, we see the hospitality of especially the sisters of those houses, and many families are very good at caring for God's servants, God's people, and God is not unfaithful to. You may be a sister just cooking in the kitchen. You may not have any other ministry, but God is faithful. He will not forget what you have done to God by doing to God's servants. ಈ ವಾಕ್ಯಗಳಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದೇನೆಂದರೆ, ನಾವು ಸೇವೆಯ ನಿಮಿತ್ತ ಅನೇಕ ಸ್ಥಳಗಳಿಗೆ ಪ್ರಯಾಣ ಮಾಡುವಾಗ, ಅಲ್ಲಿ ಅನೇಕ ಸಹೋದರರ ಮನೆಗಳಲ್ಲಿ ನಾವು ಉಳಿದುಕೊಳ್ಳುವಾಗ, ಆ ಮನೆಗಳಲ್ಲಿ ನಮಗೆ ಅತಿಥಿ ಸತ್ಕಾರವನ್ನು ಮಾಡುತ್ತಾರೆ. ಅಲ್ಲಿ ಮುಖ್ಯವಾಗಿ ಆ ಮನೆಯ ಸಹೋದರಿಯರು ಅಥವಾ ಸಹೋದರಿ ಅವರು ಕೇವಲ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವವರಾಗಿದ್ದರೂ ಸಹ ದೇವರು ಅವರ ಶ್ರಮವನ್ನು ಸಹ ಆತನು ಮರೆತು ಬಿಡುವುದಕ್ಕೆ ಆತನು ಅಪನಂಬಿಗಸ್ತನಲ್ಲ. ನಾವು ದೇವರ ಸೇವಕರಿಗೆ ದೇವರ ಸೇವೆಗೆ ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಉಪಕಾರವನ್ನು ನೆನೆಸುವಾತನಾಗಿರುತ್ತಾನೆ. That should be an encouragement to our sisters. ಅದು ನಮ್ಮ ಸಹೋದರಿಯರಿಗೆ ಒಂದು ಪ್ರೋತ್ಸಾಹವಾಗಿರಬೇಕು. Now read Colossians 3:23 and 24 in connection with this. ಕೊಲೋಸಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ದಯಮಾಡಿ ಓದ್ರಿ. 23 and 24. 23 ಮತ್ತು 24ನೇ ವಚನ. ಕೊಲೋಸೆ 3 23 24. ನೀವು ಯಾವ ಕೆಲಸವನ್ನ ಮಾಡಿದರೂ ಅದನ್ನ ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕರ್ತನಿಂದ
ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನ ಹೊಂದುವೆವೆಂದು ತಿಳಿದಿದ್ದೀರಲ್ಲ. ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ. Okay, so 25. doing wrong against our brothers or doing good for them is as equal as doing to God. ನಾವು ನಮ್ಮ ಸಹೋದರರಿಗೆ ವಿರುದ್ಧವಾಗಿ ಮಾಡುವ ಪಾಪವಾಗಲಿ ಅಥವಾ ಒಳ್ಳೆಯದಾಗಲಿ ಅದು ದೇವರಿಗೆ ಮಾಡಿದಂತದ್ದಕ್ಕೆ ಸಮಾನವಾಗಿರುತ್ತದೆ. Coming back to Leviticus chapter 6 verse 2, we see that anything that was given to our hand for safekeeping, if we have robbed it or we did something against that, is also a guilt. ನಾವು 6ನೇ ಅಧ್ಯಾಯ ಯಾಜಕಕಾಂಡ 2ನೇ ವಚನಕ್ಕೆ ಬರುವಾಗ, ನಮ್ಮ ವಶದಲ್ಲಿ ಯಾರಾದರೂ ಇಟ್ಟಂತಹ ವಸ್ತುವಿನ ವಿಷಯದಲ್ಲಿ ನಾವು ಅದನ್ನ ಕಳವು ಮಾಡಿದರೆ ಅಥವಾ ಅದನ್ನ ಸುಳ್ಳಾಡಿ ಅದನ್ನು ನಾವು ಕದ್ದುಕೊಂಡರೆ ಅದರ ದೋಷಕ್ಕೂ ಸಹ ನಾವು ಒಳಗಾಗುತ್ತೇವೆ. See, everything we have is on loan. Everything we have is given by God to us. Nothing is ours. It is all loaned. ನಮ್ಮ ಬಳಿಯಲ್ಲಿರುವಂತಹ ಎಲ್ಲಾ ವಸ್ತುಗಳು ಸಹ ಅದು ದೇವರಿಂದ ನಮಗೆ ಎರವಲಾಗಿ ಕೊಡಲ್ಪಟ್ಟದ್ದಾಗಿದೆ. ನಮ್ಮ ಬಳಿಯಂತೆ ಇರುವಂತದ್ದು ಯಾವುದು ನಮ್ಮದಲ್ಲ, ಬದಲಾಗಿ ದೇವರಿಂದ ನಮಗೆ ಕೊಡಲ್ಪಟ್ಟದ್ದಾಗಿದೆ. Our children, our money, our riches, everything is God's and we are only stewards of that. ನಮ್ಮ ಮಕ್ಕಳು, ನಮ್ಮ ಹಣ, ನಮ್ಮ ಮನೆ, ಪ್ರತಿಯೊಂದು ನಮ್ಮ ಬಳಿಯಲ್ಲಿರುವುದೆಲ್ಲವೂ ಅದು ದೇವರಿಂದ ನಮಗೆ ಕೊಡಲ್ಪಟ್ಟದ್ದು. ನಾವು ಕೇವಲ ಮನೆ ವಾರ್ತೆಯವರಾಗಿದ್ದೇವೆ. In 2 Kings chapter 6:5, when we read there was an axe that was it slipped off the handle and fell into the water, and the person is telling Elisha the prophet, "Oh my master, it was a borrowed one. What do I do?" 2 ಅರಸುಗಳ ಪುಸ್ತಕದಲ್ಲಿ ನಾವು ನೋಡುವಾಗ ಪ್ರವಾದಿ ಮಂಡಳಿಯವರು ಆ ಮರ ಕಡಿಯಲಿಕ್ಕಾಗಿ ಅಡವಿಗೆ ಹೋಗಿದ್ದಾಗ ಪ್ರವಾದಿ ಮಂಡಳಿಯವನ ಒಬ್ಬನ ಕೊಡಲಿಯ ಆ ಬಾಯಿ ಅದು ಕೆರೆಗೆ ಅಥವಾ ಕೊಳಕ್ಕೆ ಬಿದ್ದು ಹೋದಾಗ ಆತನು ಎಲೀಷನಿಗೆ ಹೇಳಿದಂತ ಮಾತೇನೆಂದರೆ, ಅಯ್ಯೋ ತಂದೆಯೇ, ನಾನು ಅದನ್ನ ಎರವಲು ಪಡೆದು ತಂದಿದ್ದೇನೆ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. We should be faithful in others' property, others' things when we handle as stewards. If not, we are guilty. ಇತರ ವಸ್ತುಗಳು ನಮಗೆ ಕೊಡಲ್ಪಟ್ಟಾಗ ಅವುಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಒಳ್ಳೆಯ ಮನೆ ವಾರ್ತೆಯವರಾಗಿರಬೇಕು. ಇಲ್ಲವಾದರೆ ನಾವು ಆ ದೋಷಕ್ಕೆ ಒಳಗಾಗುತ್ತೇವೆ. Now, so in this verse we read from verse 1 to verse 7, you have done something against your neighbor. Now you are convicted of it. You have to restore it back. ನಾವು ಈ ವಚನ ಭಾಗದಲ್ಲಿ 1ರಿಂದ 7ನೇ ವಚನವನ್ನ ಪರಿಪೂರ್ಣವಾಗಿ ಓದುವಾಗ ನಾವು ಆ ವಸ್ತುವನ್ನ ಕಾಪಾಡದೆ ಹೋದದ್ದರಿಂದ ಅಥವಾ ಕದ್ದುಕೊಂಡ ಕಾರಣ ನಾವು ದೋಷಕ್ಕೆ ಒಳಗಾಗಿದ್ದೇವೆ. ಈಗ ಅದಕ್ಕೆ ಪರಿಹಾರವನ್ನ ಮಾಡಲೇಬೇಕು. There's a difference between what was stolen from God and what is stolen, or the wrong done against God, the wrong done against the neighbor. There is a difference. ದೇವರಿಂದ ಕದ್ದುಕೊಂಡದ್ದಕ್ಕೂ ಅಥವಾ ನಮ್ಮ ನೆರೆಯವನಿಂದ ಕದ್ದುಕೊಂಡದ್ದಕ್ಕೂ ಇರುವ ವ್ಯತ್ಯಾಸವನ್ನು ನಾವು ನೋಡುತ್ತೇವೆ. Read verse 4 again, chapter 6 verse 4. 6ನೇ ಅಧ್ಯಾಯದ 4ನೇ ವಚನವನ್ನ ಮತ್ತೆ ಓದಿರಿ. ಅವನು ಆಯಾ ವಸ್ತುಗಳನ್ನೇ, ಅಂದರೆ ಕದ್ದದ್ದನ್ನ, ಮೋಸದಿಂದ ಪಡೆದದ್ದನ್ನು, ತನ್ನ ವಶಕ್ಕೆ ತೆಗೆದುಕೊಂಡದ್ದನ್ನು, ತಾನು ಕಂಡುಕೊಂಡದ್ದನ್ನು, ಆಯ್ತು verse 5 also. ಬೇರೆ ಯಾವುದರ ವಿಷಯದಲ್ಲಿ ಅವನು ಸುಳ್ಳಾಣೆ ಇಟ್ಟನೋ ಅದನ್ನ ಪೂರ್ತಿಯಾಗಿ ತಂದು ಕೊಡಬೇಕಲ್ಲದೆ 5ನೇ ಒಂದು ಪಾಲನ್ನ ಹೆಚ್ಚಾಗಿ ಕೊಡಬೇಕು. ಅವನು ಪ್ರಾಯಶ್ಚಿತ್ತ ಯಜ್ಞವನ್ನ ಮಾಡುವ ದಿನದಲ್ಲೇ ಅದನ್ನ ಅದರ ನ್ಯಾಯವಾದ ಒಡೆಯನಿಗೆ ಹಿಂದಕ್ಕೆ ಕೊಡಬೇಕು. Do we see the difference between when we wrong against God, when we wrong against a neighbor? There's a big difference here. Notice it. ನಾವು ದೇವರಿಗೆ ವಿರುದ್ಧವಾಗಿ ಮಾಡುವಂತ ಪಾಪಕ್ಕೂ ನಮ್ಮ ನೆರೆಯವನಿಗೆ ವಿರುದ್ಧವಾಗಿ ಮಾಡುವಂತ ಪಾಪಕ್ಕೂ ಒಂದು ದೊಡ್ಡ ವ್ಯತ್ಯಾಸವನ್ನು ಇಲ್ಲಿ ಕಾಣುತ್ತಿದ್ದೇವೆ. When we wrong against God, the person has to bring an offering to God first, and then restore what was not given to God.
ಇಲ್ಲಿ ದೇವರಿಗೆ ವಿರುದ್ಧವಾಗಿ ಯಾವನಾದರೂ ದೋಷಿಯಾದರೆ ಪಾಪ ಮಾಡಿದರೆ ಆತನು ಮೊದಲನೇದಾಗಿ ದೇವರಿಗೆ ಯಜ್ಞವನ್ನ ಸಮರ್ಪಿಸಬೇಕು, ನಂತರ ಆತನ ಪಾಪೋತ್ ಪರಿಹಾರವಾಗುತ್ತಿತ್ತು. Afterwards he restore what was stolen from God with the 1/5 more. But here first you have to restore and then bring the offering. ಇಲ್ಲಿ ದೇವರಿಂದ ಆತನು ಕದ್ದುಕೊಂಡಾಗ ಆತನು ಏನು ಮಾಡುತ್ತಿದ್ದನು? ಮೊದಲು ದೇವರಿಗೆ ಯಜ್ಞವನ್ನು ಸಮರ್ಪಿಸಿ ನಂತರ ಆತನು ದೇವರಿಂದ ಕದ್ದುಕೊಂಡದನ್ನ ಹೆಚ್ಚಾಗಿ ತಂದು ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಮೊದಲು ತಾನು ಕದ್ದುಕೊಂಡದನ್ನ ತಂದು ಕೊಡಬೇಕು, ತನ್ನ ನೆರೆಯವನಿಂದ ಕಂದುಕೊಂಡದನ್ನ ನಂತರ ದೇವರಿಗೆ ಯಜ್ಞ ಸಮರ್ಪಿಸಬೇಕು. Is it not what the Lord is told to his disciples in Matthew 5:23 and 24? Please read that. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 24 ಮತ್ತು 25ನೇ ವಚನದಲ್ಲಿ ಇದೇ ಮಾತನ್ನ ಅಥವಾ ಇದೇ ಬೋಧನೆಯನ್ನ ತನ್ನ ಶಿಷ್ಯರಿಗೆ ಯೇಸು ಕ್ರಿಸ್ತನು ಮಾಡಿದನಲ್ಲವೇ? ದಯಮಾಡಿ ಓದ್ರಿ. Matthew 5:23 and 24. ನೀನು ನಿನ್ನ ಕಾಣಿಕೆಯನ್ನ ಯಜ್ಞವೇದಿ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನ ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನ ಕೊಡು. You see, the Lord is teaching that if you are wrong to your brother, first go and settle that, then come and bring your offering to God. Exactly what is written here, the difference between chapter 5 and chapter 6. ನಾವಿಲ್ಲಿ ಓದುವಾಗ ಯೇಸು ಕ್ರಿಸ್ತನು ಸಹ ತನ್ನ ಶಿಷ್ಯರಿಗೆ ಹೇಳುವಾಗ, ನಿನ್ನ ಸಹೋದರನಿಗೆ ನೀನು ಏನಾದರೂ ತಪ್ಪು ಮಾಡಿದರೆ ಅಥವಾ ಆತನ ಮನಸ್ಸಿನಲ್ಲಿ ನಿನ್ನ ವಿಷಯವಾಗಿ ಏನೋ ವಿಷಯವದೆ ಎಂಬುದಾಗಿ ಗೊತ್ತಾಗುವುದಾದರೆ ನಿನ್ನ ಕಾಣಿಕೆಯನ್ನ ಯಜ್ಞವೇದಿಯ ಬಳಿಯಲ್ಲೇ ಬಿಟ್ಟು ಹೋಗಿ ಮೊದಲು ಸಂಧಾನವಾಗು, ನಂತರ ತಂದು ಕೊಡು ಎಂಬುದಾಗಿ. ಅದೇ ಈ 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯಕ್ಕೂ ಇರುವಂತಹ ಪ್ರಮುಖವಾದ ವ್ಯತ್ಯಾಸವಾಗಿದೆ. Don't rush to go to God's presence without settling what is not right with your brother. ನಿನ್ನ ಸಹೋದರನೊಟ್ಟಿಗೆ ಮನಸ್ತಾಪವನ್ನ ಸರಿ ಮಾಡಿಕೊಳ್ಳದೆ, ಸಂಧಾನ ಮಾಡಿಕೊಳ್ಳದೆ ದೇವರ ಸನ್ನಿಧಿಗೆ ಓಡಿ ಹೋಗಲು ಆಗಬೇಡ. In Luke chapter 19, Zacchaeus understood this principle. That's why he told the Lord that I will give 4-fold more. And Zacchaeus understood this principle. Based on this law in Leviticus, he's telling, I'll give double back and I will give back four times more. ಲೂಕನ ಸುವಾರ್ತೆಯಲ್ಲಿ ಸಹ ಜಕ್ಕಾಯನ ಕುರಿತಾಗಿ ನಾವು ನೋಡುವಾಗ ಆತನು ಸಹ ಈ ಒಂದು ನಿಯಮವನ್ನ ಅರ್ಥ ಮಾಡಿಕೊಂಡನು. ಏನೆಂದರೆ, ಆತನು ಯಾರಿಂದಲಾದರೂ ಮೋಸವಾಗಿ ತಾನು ತೆಗೆದುಕೊಂಡಿರುವುದೇ ಆದರೆ ಅವರಿಗೆ 4 ಪಟ್ಟು ಹಿಂತಿರುಗಿಸಿ ಕೊಡುತ್ತೇನೆ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಈ 6ನೇ ಅಧ್ಯಾಯದ ಈ ನಿಯಮವನ್ನ 1ರಿಂದ 7ನೇ ವಚನಗಳವರೆಗೆ ಇರುವ ನಿಯಮವನ್ನ ಜಕ್ಕಾಯನು ಸಹ ಅರ್ಥ ಮಾಡಿಕೊಂಡಿದ್ದನು. God takes our relationship among us very serious. ನಮ್ಮ ಮಧ್ಯದಲ್ಲಿರುವಂತಹ ಸಂಬಂಧಗಳನ್ನು ದೇವರು ಗಂಭೀರವಾಗಿ ಎಣಿಸುತ್ತಾನೆ. Now, when you look at this man against whom he was wrong, now he also got more. He got the item back, he got 20% more, and then he also had to give an offering. ಇಲ್ಲಿ ನಾವು ನೋಡುವಾಗ ಯಾವ ವ್ಯಕ್ತಿ ಕಳೆದುಕೊಂಡಿದ್ದನೋ ಆತನಿಗೂ ಸಹ ಇಲ್ಲಿ ಸಹಾಯವಾಗುವುದನ್ನ ಅಥವಾ ಆತನಿಗೆ ಹೆಚ್ಚು ಲಾಭವಾಗುವುದನ್ನ ನಾವು ನೋಡುತ್ತೇವೆ. ಆತನು ಕಳೆದುಕೊಂಡದನ್ನು ಸಹ ಪಡೆದನು ಮತ್ತು 20% ಹೆಚ್ಚಾಗಿಯೂ ಸಹ ಹೊಂದಿಕೊಂಡನು. ಈಗ ಆತನು ಸಹ ದೇವರಿಗೆ ಒಂದು ಯಜ್ಞವನ್ನು ಸಮರ್ಪಿಸಬೇಕು. In other words, the man also gained more. Earlier we saw that God gained more by man's sin and the redemption. Here we see man also gained more. ನಾವು ಇಂದಿನ ವಚನದಲ್ಲಿ ನೋಡಿಕೊಂಡೇವೇನೆಂದರೆ, ಇಂದಿನ ಅಧ್ಯಾಯದಲ್ಲಿ ದೇವರು ತಾನು ತನಗೆ ಕೊಡಬೇಕಾದನ್ನು ಕದ್ದುಕೊಂಡಾಗ ಅದರಿಂದ ದೇವರಿಗೆ ಹೆಚ್ಚಾಗಿ ದೊರಕಿತು, ದೇವರಿಗೆ ವೃದ್ಧಿಯಾಯಿತು. ಅದೇ ರೀತಿಯಲ್ಲಿ ಇಲ್ಲಿ ಮನುಷ್ಯನು ಕಳೆದುಕೊಂಡಿರುವಾಗ ಆತನಿಗೂ ಸಹ ವೃದ್ಧಿಯಾಗುವುದನ್ನು ನಾವು ನೋಡುತ್ತೇವೆ. Man's sin brought more glory to God when God provided the redemption. Same way, we mankind also gained more by sin and the redemption God provided for us.
ಇಲ್ಲಿ ನೋಡುವಾಗ ಮಾನವನ ಪಾಪದಿಂದಾಗಿ ದೇವರು ಆ ಪಾಪಕ್ಕೆ ಏರ್ಪಡಿಸಿದಂತಹ ಪ್ರಾಯಶ್ಚಿತ್ತ ಮತ್ತು ರಕ್ಷಣೆಯಿಂದಾಗಿ ದೇವರಿಗೆ ಮಹಿಮೆ ಉಂಟಾಯಿತು. ಅದೇ ರೀತಿಯಲ್ಲಿ ಇಲ್ಲಿ ಮಾನವನು ಕಳೆದುಕೊಂಡಿರುವುದನ್ನು ನಾವು ನೋಡುತ್ತೇವೆ. ಈಗ ಆ ಮಾನವನಿಗೆ ಹೆಚ್ಚಾಗಿ ಸಿಕ್ಕಿತು, ದೊರಕಿತು, ಅದರಿಂದ ದೇವರಿಗೂ ಸಹ ಮಹಿಮೆ ಉಂಟಾಯಿತು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. We are not telling that our sin was good, that it brought glory to God, but the consequence of our sin, God's redemption, has brought more glory to God, more benefit to mankind. ಅದರ ಅರ್ಥ ನಮ್ಮ ಪಾಪದಿಂದ ದೇವರಿಗೆ ಮಹಿಮೆ ಉಂಟಾಯಿತು ಎಂಬುದಾಗಿ ನಾನು ಹೇಳುತ್ತಿಲ್ಲ. ಬದಲಾಗಿ ನಮ್ಮ ಪಾಪಗಳ ನಿಮಿತ್ತ, ಆ ಪಾಪಗಳ ಪ್ರಾಯಶ್ಚಿತ್ತವಾಗಿ ದೇವರು ಸಮರ್ಪಿಸಿದಂತಹ ಆ ಯಜ್ಞದ ನಿಮಿತ್ತ, ಆ ರಕ್ಷಣೆಯ ನಿಮಿತ್ತ ದೇವರಿಗೂ ಸಹ ನಮ್ಮ ರಕ್ಷಣೆಯ ಮೂಲಕ ಮಹಿಮೆ ಉಂಟಾಯಿತು. We are better off in Christ than we would ever been in Adam if Adam was never sinned. ಬಹುಶಃ ಒಂದು ವೇಳೆ ಆದಾಮನು ಪಾಪ ಮಾಡದಿದ್ದರೆ ನಮಗೆ ದೊರೆಯುತ್ತಿದ್ದಂತಹ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೊರಕಿದಂತಹ ರಕ್ಷಣೆಯ ಮೂಲಕವೇ ಮಾನವರಿಗೆ ಮತ್ತು ನಮಗೆ ಹೆಚ್ಚಾದ ಆಶೀರ್ವಾದ ದೊರಕಿದೆ. We would have worshipped God as our creator, but now we worship him as our creator, our redeemer, our Lord, our everything. ಆದಾಮನು ಪಾಪ ಮಾಡದಿದ್ದರೆ ನಾವು ಬಹುಶಃ ದೇವರನ್ನ ಕೇವಲ ಸೃಷ್ಟಿಕರ್ತನು ಎಂಬುದಾಗಿ ಆರಾಧಿಸುತ್ತಿದ್ದೇವೇನೋ. ಆದರೆ ಮಾನವನ ಪಾಪದ ನಿಮಿತ್ತ, ಅದರಿಂದ ದೇವರು ಏರ್ಪಡಿಸಿದಂತ ರಕ್ಷಣೆಯ ಕಾರಣ ನಾವು ದೇವರನ್ನ ಆತನು ಸೃಷ್ಟಿಕರ್ತನು, ನಮ್ಮ ರಕ್ಷಕನು, ವಿಮೋಚಕನು ಎಂಬುದಾಗಿ ಆತನನ್ನ ಆರಾಧಿಸುತ್ತಿದ್ದೇವೆ. We are far better off in Christ than in Adam, even if he has not sinned. ನಾವು ಕ್ರಿಸ್ತನಲ್ಲಿಯೇ ಹೆಚ್ಚಿನ ಆಶೀರ್ವಾದವನ್ನ ಹೊಂದಿದವರಾಗಿದ್ದೇವೆ. ಒಂದು ವೇಳೆ ಆದಾಮನು ಪಾಪ ಮಾಡದೆ ಇದ್ದಾಗಲೂ ಒಂದು ವೇಳೆ ಅಂತಹ ಆಶೀರ್ವಾದ ನಮಗೆ ದೊರೆಯುತ್ತಿರಲಿಲ್ಲ. Today in Romans 8:16 and 17, we are reminded that we are heirs of God, joint heirs with Christ, and we are going to rule with him the whole universe one day very soon. We are far better off in Christ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16 ಮತ್ತು 17ನೆಯ ವಚನದಲ್ಲಿ ನಾವು ಈ ರೀತಿ ಓದುತ್ತೇವೆ. ಏನೆಂದರೆ, ನಾವು ಕ್ರಿಸ್ತನೊಟ್ಟಿಗೆ ಸಹಭಾಗಿಗಳಾಗಿದ್ದೇವೆ. ಯಾವುದರಲ್ಲಿ ಸಹಭಾಗಿಗಳು? ಆತನ ಮಹಿಮೆಯಲ್ಲಿ, ಆತನ ಮುಂದಿನ ರಾಜ್ಯ ಸ್ಥಾಪನೆಯಲ್ಲಿ, ಆತನ ಅಧಿಕಾರದಲ್ಲಿಯೂ ಸಹ ನಾವು ಸಹಭಾಗಿಗಳಾಗಿದ್ದೇವೆ. Sin was never caught God by surprise. He had a plan for our redemption before the foundation of the world. What a God! That's why Paul is telling about God's wisdom, God's knowledge, how unsearchable it is. Everything came from God, and we are eternally grateful to God. ಮಾನವನ ಪಾಪವು ದೇವರಿಗೆ ಆಶ್ಚರ್ಯಕರವಾದದ್ದೇನು ಆಗಿರಲಿಲ್ಲ. ಯಾಕಂದರೆ ಮಾನವನ ಪಾಪದ ಕುರಿತಾದ ರಕ್ಷಣೆಯ ವಿಷಯವನ್ನ, ರಕ್ಷಣೆಯ ಏರ್ಪಾಟನ್ನ ಆತನು ಜಗದೋತ್ಪತ್ತಿಗೆ ಮುಂಚೆಯೇ ಮಾಡಿದ್ದನು ಎಂಬುದಾಗಿ ನಾವು ಓದುತ್ತೇವೆ. ಅದಕ್ಕಾಗಿಯೇ ಪೌಲನು ಹೇಳುತ್ತಾನೆ, ದೇವರು ಆ ನಮ್ಮ ರಕ್ಷಣೆಗಾಗಿ ಇಟ್ಟಿರುವಂತಹ ವಿಷಯಗಳನ್ನ ಯಾವ ಕಣ್ಣು ಕಾಣಲಿಲ್ಲ, ಹೃದಯವು ಗ್ರಹಿಸಲಿಲ್ಲ, ಅದನ್ನ ಆ ಉದ್ದ ಆಳ ಅಗಲವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಪೌಲನು ತಿಳಿಸುತ್ತಾನೆ. We will stop it here, and Lord willing continue next week with so many other principles of these offerings in the coming chapters. ನಾವು ಇಲ್ಲಿಗೆ ನಮ್ಮ ಅಧ್ಯಯನವನ್ನ ಮುಗಿಸುತ್ತೇವೆ. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ಈ ಅಧ್ಯಯನವನ್ನು ಮುಂದುವರಿಸಿ ಅದರಲ್ಲಿ ಅಡಗಿರುವಂತಹ ಇನ್ನೂ ಅನೇಕ ಬೋಧನೆಗಳನ್ನ, ಸಿದ್ಧಾಂತಗಳನ್ನ ನಾವು ಕಲಿತುಕೊಳ್ಳುವವರಾಗಿರ್ತೇವೆ. This is talking about our blessed Savior and what he has done for us and his attributes. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಮಾಡಿದಂತಹ ಮಾಡಿ ಮುಗಿಸಿದಂತಹ ಕಾರ್ಯಗಳು ಮತ್ತು ಆತನ ಗುಣಲಕ್ಷಣಗಳ ಕುರಿತಾಗಿ ನಾವು ತಿಳಿದುಕೊಳ್ಳೋಣ.